ಇಷ್ಟೊತ್ತ ಕೈ ಹಿಡ್ಕೊಂಡು ಏನು ತಂದಿ? ದೇವ್ರ ಹೋಗೋಣ ಅಂತ ಹೇಳಿದಿಲ್ಲ, ನಿನ್ನ ತಲೆ ಹೂವು ಮುಡಿಸ್ಬೇಕಂತೇಳಿ ಹೂವು ತಂದೀನಿ. ಮೊದಲೇ ಹೇಳ್ಬೇಕಲ್ಲ, ಮನೆಗೆ ಹಾಕೊಂಡು ಬರ್ತಿದ್ದೆ. ಗುಡಿ ಒಳಗೆ ನಿನ್ನ ಮುಡಿಗೆ ನಾ ಹೂವು ಮುಡಿಸ್ಬೇಕಂತೇಳಿ ಆಸೆ ಇಟ್ಕೊಂಬಂದೀನಿ. ನೀ ನೋಡಿದ್ರೆ ಮನೆ ಹಾಕೊಂಬರ್ತಂತ ಹೇಳ್ತಿಲ್ಲ. ಈಗ ಜೀವದ್ದಿ ನನ್ನ ಮ್ಯಾಗ, ಇನ್ನು ಮದುವೆ ಆದ್ಮೇಲೆ ಇನ್ನೆಷ್ಟು ಜೀವ ಇರ್ಬೋದು ನನ್ನ ಮ್ಯಾಗ? ನನ್ನ ಕಡೆ ಹೂವು ಮುಡಿಸೋದು, ಕೂತ್ರ ನಿತ್ರ ನೀನು ಚಂದ ನೋಡ್ಕೊಳ್ಳೋದು, ಹಬ್ಬ ಹರಿದಿನಕ್ಕೆ ನಿನಗೆ ಸೀರೆ ತಂದು ಕೊಡೋದು, ಅದನ್ನಷ್ಟು ಬಿಟ್ಟು ಬೆಳ್ಳಿ ಬಂಗಾರ ಕೊಡಿಸುವಷ್ಟು ಶ್ರೀವಂತನ ಅಲ್ಲ. ಬಂಗಾರದಂಥ ಪ್ರೀತಿನ ಕೊಡ್ತೀಯ ಅಂತ ನನಗೆ, ಅದನ್ನು ಉಳಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ. ಇದ್ರ ಮುಂದೆ ಯಾವ ಬಂಗಾರನೂ ಬೇಕಾಗಿಲ್ಲ. ಬರೀ ನಮ್ಮಿಬ್ಬರದು ಗಟ್ಟಿ ಆದರೂ ಗಂಡ ಹಿಂದಕ್ಕಿಂತ ಹೆಚ್ಚು ಅಡ್ಡಾಡಕತ್ತೀವಿ. ಕೊಟ್ಟ ಮಾತು ಕಡಿತನ ಹಿಂಗೆ ಇರ್ತೈತಲ್ಲ. ಮಾತು ತಪ್ತೀನಿ ಮತ್ತು ಬಿಟ್ಟೋಕಿನಂತ ಭಯ ಐತಿ ನಿಂಗೆ? ಅಂದ ಚಂದದಿಂದ ಕಣ್ಣಿಗೆ ಕುಕ್ಕುವಂಗದಿ, ಮತ್ತು ಸಾಲಿ ಒಳಗು ಎಲ್ಲದ್ರಾಗೂ ಮುಂದದಿ. ಮಂದಿ ಮಾತಿಗೆ ನಿನ್ನ ಮನಸ್ಸು ಬದಲಾತಂದ್ರೆ ನನ್ನ ಜೀವ ಇದ್ದು ಸತ್ತಂಗೆ. ದೇವ್ರ ಜಗತ್ತೊಳಗೆ ಕುಂತ ಎಂಥ ಮಾತು ಮಾತಾಡ್ತಿ ಮಾವ ನೀನು. ನನಗೆ ಕೊನೆ ಉಸಿರು ಇರುವವರೆಗೂ ನಾನು ನಿನ್ನ ಜೊತೆನೇ ಇರ್ತೀನಿ. ಕಷ್ಟಪಟ್ಟು ಇಷ್ಟಪಟ್ಟು ಪ್ರೀತಿ ಮಾಡೀವಿ. ಆ ಪ್ರೀತಿ ಹೆಸರು ಅಜರಾಮರವಾಗಿ ಉಳಿಬೇಕಂದ್ರೆ ನಾನು ನೀನು ಗಂಡ ಹೆಂಡತಿಯಾಗಿ ಬಾಳೆ ಮಾಡಬೇಕು. ನಿನ್ನಿಂದ ಏನೂ ಬಯಸ್ಲಾರಕ್ಕಿನ ಬಯಸಿದ್ ನಿನ್ನಷ್ಟೇ. ಹೂವಿನಂಥ ಹೆಣ್ಣಿಗೆ ಹೂವು ಮುಡಿಸಿ ಹೂವಿನಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಂದ. ಇಷ್ಟು ಅಂದ ಚಂದ ತುಂಬಿಕೊಂಡು ಯಾರ ಮಗಳ ನೀನು? ಯಾರ ಮಗಳರ ಇರ್ಲಕ್ಕ, ಹೆಣ್ಣಿನ ಥರ ನೋಡು. ನಾ ನೋಡಿದ ಹೆಣ್ಣಿಗೂ ಈ ಹೆಣ್ಣಿಗೂ ಭಾಳ ಬಿಡಿಸ್ತೈತಿ. ಇಷ್ಟ ಆಗಿ ಮದುವೆ ಮಾಡ್ಕೋತೀನಿ. ನನ್ನ ಮದುವೆ ಯಾಕೆ ನನ್ನ ಮಾವ ಬಾರಿಕೆ ಯಾಕತ್ತಾನ ನೋಡು. ನಮ್ಮ ಮಾವ ಕೊಡ್ಸಿದ ಹೂವು, ನಮ್ಮ ಮಾವ ಮುಡ್ಸಿದ ಹೂವು. ಯಾವ ಹೂವು ಯಾರು ಮುಡಿಗತ್ತ ನಾನು ನೋಡ್ತೀನಿ. ಈ ಹೂವಾಗಲಿ ಹೆಣ್ಣಾಗಲಿ ನಮ್ಮ ಮಾವಾಗ ಮೀಸಲಿರ್ತದೆ. ನಾ ಒಂದು ಹುಡುಗಿ ನೋಡೀನಿ, ನೀ ಮದುವೆ ಮಾಡ್ಕೋಬೇಕ. ನೀ ನೋಡಿದ ಹುಡುಗಿ ನನಗೆ ಬೇಡಕ್ಕ. ಯಾಕ? ನೀ ಒಂದು ಹುಡುಗಿ ನೋಡಿದಂಗೆ ನಾನು ಒಂದು ಹುಡುಗಿ ನೋಡ್ಕೊಂಡೀನಿ. ನಾ ನೋಡಿದ ಹುಡುಗಿನ ನೀ ಮದುವೆ ಮಾಡ್ಕೋ. ಯಾಕಂದ್ರೆ ಕಿ ಅಂದದಳ ಚಂದದಳ. ಕೈ ತೊಳ್ಕೊಂಡು ಮುಟ್ಟುವಂಥ ಹುಡುಗಿನ ನಾನು ಕಣ್ಣು ಕುಕ್ಕ್ಯಾಳ ಅಂದ್ರೆ ನೀ ಯಾವ ಹುಡುಗಿ ನೋಡಿದ್ರು ನನಗೇನು ಬೇಡಕ್ಕ. ಅಷ್ಟು ನಿನ್ನ ಮನಸ್ಸಿಗೆ ಬಂದಾಳ ಅಂತಂದ್ರೆ ಅವ್ರ ಮನೆಗೆ ಹೋಗುನು. ಅವ್ರ ಮನೆಗೆ ಹೋಗಿ ಅವ್ರ ಮನೇನ ಮಂದಿನೆಲ್ಲ ಒಪ್ಪಿಸಿ ಮದುವೆ ಮಾಡೋನು. ಆ ಹುಡುಗಿ ಒಪ್ಪೋದು ಸ್ವಲ್ಪ ಕಷ್ಟನ. ಯಾಕ? ಆಸ್ತಿ ಅಂತಸ್ತೊಳಗೆ ನಮ್ಗಿಂತ ಹೆಚ್ಚದರೋ ಇಲ್ಲಂದ್ರೆ ಹುಡುಗಷ್ಟು ಚಂದದಳು? ನಾ ಮಾತಾಡಿದ್ರೆ ಅದು ನಿನಗೆ ಬರೀ ಬಾಯಿ ಮಾತು ಅನ್ನಿಸ್ತೈತಿ. ಆ ಹುಡುಗಂತರೂ ನನಗೇನು ಸೋತಿಲ್ಲ, ನಿನ್ನ ಮಾತಿಗಾರ ಸೋಲಬಹುದು. ನಾನು ನಿನ್ನ ಮದುವೆ ಮಾಡ್ಬೇಕಂತೇಳಿ ಇಷ್ಟು ಪರದಾಡಕತ್ತೀನಿ. ಯಾರೇ ಎದುರಾದ್ರೂ ನಾ ನಿಂತು ನಿನ್ನ ಮದುವೆ ಮಾಡ್ತೀನಿ. ಮಾತು ಕೊಟ್ಟಂಗೆ ಉಳಿಸ್ಕೋಬೇಕಾಕ. ನಾಳೆ ಹಂಗೆ ಹಿಂಗೆ ಅಂದ್ರೆ ಮದುವೆ ಮಾಡ್ತೀನಿ. ಆಕೆ ಇರ್ಲಿಕ್ಕಂತಂದ್ರೆ ಇನ್ನೊಬ್ಬಾಕಿ. ಆಕಿನ ಬೇಕಂತೇಳಿ ಇಷ್ಟು ಹಠ ಮಾಡಾಕತ್ತಿ ಅಂತಂದ್ರೆ ಬಾ ಆಕಿನ ಬೆಟ್ ಮಾಡ್ಸಕತ್ತ. ಈಗ ಹೇಳಕ್ಕ, ನೀ ನೋಡಿದ ಹುಡುಗಿಕ್ಕಿಂತ ನಾ ನೋಡಿದ ಹುಡುಗಿ ಹೆಂಗದಾಳ? ನಾ ನೋಡಿದ ಹುಡುಗಿನ ನೀ ನೋಡಿ ಇಷ್ಟಪಟ್ಟಿ ಅಂದ್ರೆ ಈ ಹುಡುಗಿ ಜೋಡಿ ನೀನು ಮದುವೆ ಮಾಡ್ಬೇಕಂತೇಳಿ ನಾನೇ ಹುಡುಗಿನ ಆರಿಸಿದ್ದೆ. ಏನಕ್ಕ, ಈ ತಮ್ಮನ ಮ್ಯಾಗ ನೀ ಎಷ್ಟರ ಪ್ರೀತಿದಿ? ನೀ ಯಾರಂತ ನನಗೆ ಗೊತ್ತಿಲ್ಲ, ಆದ್ರೆ ನೀ ನಮ್ಮ ಮನೆ ಸಸ್ಯ ಆಗ್ಬೇಕು. ನಿಮ್ಮ ಮನೆಯವ್ರ ಜೋಡಿ ನೀ ಮಾತಾಡ. ನನ್ನ ಮಾವನ ಜೊತೆ ನಂದು ಎಂಗೇಜ್ಮೆಂಟ್ ಆಗೈತಿ. ಸ್ವಲ್ಪ ವಿಚಾರಿಸಿ ಮಾತಾಡೋದು ಚಲೋ ಅಲ್ಲ? ಇಂಥ ಮಂಟನ ನಿನಗೆ ಬುತ್ತಿ ಕಟ್ಕೊಂಡು ಹುಡುಕಾಡಿದ್ರೂ ಸಿಗಂಗಿಲ್ಲ. ಅಂಥ ಹುಡುಗ ನನಗೆ 10 ವರ್ಷ ಸುತ್ತಿದ್ರು ಸಿಗೋದಿಲ್ಲ. ಇಂಥದಿಗೆ ಆಸೆ ಪಡ್ಲಿನ? ಅಕ್ಕ, ಮೊದಲು ಸಲ ಈಕಿನ ಇಷ್ಟಪಟ್ಟೀನಿ, ಈಕಿನ ಹಿಂಗಂದ್ರೆ ಹೆಂಗೆ?
ಈ ಮಣದಾನ ನಿನಗೆ ಬೇಡ ಬಂದೈತಿ. ಇನ್ನೊಂದು ಸ್ವಲ್ಪ ವಿಚಾರ ಮಾಡು, ಮನ್ಯಾಗ ಮಾತಾಡು. ಮನ್ಯಾಗಿನವ್ರಂತ ನನಗೆ ಯಾರೂ ಇಲ್ಲ. ನನ್ನ ಸರ್ವಸ್ವನ ನನ್ನ ಮಾವ. ಅವ್ನು ಬಿಟ್ಟು ನಾ ಯಾವ ವಿಚಾರ ಮಾಡೋದಿಲ್ಲ. ಇಂಥ ಮಣ್ತಾನ ಹುಡ್ಕೊಂಬಂದ್ರೂ ಬಿಟ್ಕೊಡ್ತಿ? ನನ್ನ ಮನಸ್ಸು ತುಂಬ ನನ್ನ ಮಾವನ ತುಂಬಿರುವಾಗ ಇಂಥ ಮನೆತಂತೂ ನಾ ಏನು ಮಾಡಲಿ? ಕಣ್ಣಾಗ ಕುಂತಕಿನೂ ಈಕಿನ, ಕಣ್ಣಾಗ ನಟ್ಟಕಿನೂ ಈಕಿನ ಹಿಂಗಂದ್ರೆ ಹೆಂಗಕ್ಕ? ಆಸೆ ಹಚ್ಚುನು, ಆಸೆಗೆ ಬದಲಾಗದೇ ಇವ್ರು ಯಾರದಾರ? ಏನು ಮಾಡ್ತಿ ಮಾಡ. ಆಕಿ ನಾನು ಹೆಂಡತಿ ಆಗಬೇಕು, ಆಕಿ ನನ್ನ ಮನೆ ಸೊಸಿ ಆಗಬೇಕು. ಏನು ಮಾಡ್ತಿ ಗೊತ್ತಿಲ್ಲ. ನೀ ಏನು ಮಾಡ್ತಿ ಗೊತ್ತಿಲ್ಲ. 4 ಮಂದಿ 4 ಥರ ಮಾತಾಡಕ್ಕೆ ಕುಂತಾರೆ. ನೀ ಏನು ಮದ್ವೆ ಮಾಡ್ಕೊಳವ? ನಂದು ನಿಂದು ಗಟ್ಟಿನಾಗೈತಲ್ಲ, ಮತ್ತೆ ಯಾಕೆ ಮದುವೆ ಚಿಂತಿ? ಹೇಳಕತ್ತೀನಲ್ಲ ಮಾವ, ಮಂದಿ ಕಡೆ ನನಗೆ ಅನಿಸ್ಕೊಳಕ್ ಆಗೋದಿಲ್ಲ. ಈಗ ನಿನಗೆ ಯಾರು ಏನಂದ್ರೆ? ಅದನ್ನಾಕೆ ನಿನ್ನ ಮುಂದೆ ಹೇಳಿ ಗಟ್ಟಿ ಮಾಡ್ಕೊಂಡು ಭಾಳ ದಿನ ಬಿಡಬಾರ್ದಲ್ಲ. ಏನು ಭಾಳ ದಿನ ಆಗೈತೆ ಅಂತ ಹಿಂಗೆ ಮಾತಾಡಕತ್ತಿ. ಯುಗಾದಿ ಬರಲಿ, ಯುಗಾದಿಗೆ ಮದುವೆ ಮಾಡ್ಕೊಳ್ಳೋ ಆಯ್ತಿಲ್ಲ? ಇನ್ನೂ ಯುಗಾದಿಗೆ ದೂರ ಆಗೋದಿಲ್ಲ? ಇದ್ದಿದ್ದು ಹೇಳ್ಬೇಕಂದ್ರೆ ನಾ ಅವಸರ ಮಾಡ್ಬೇಕು. ನೀ ಯಾಕೆ ಅವಸರ ಮಾಡಾಕತ್ತಿ? ಹೇ ಮಾವ, ನಾ ಅಣ್ಣಕತ್ತಿದ್ದೆ ಬೇರೆ, ನೀ ತಿಳ್ಕೊಳಕತ್ತಿದ್ದೆ ಬೇರೆ. ಏನಂತ ಬಿಡಿಸಿ ಹೇಳಿದ್ರೆ ನೀ ಹೇಳಿದ ಮಾತು ನನಗೆ ಅರ್ಥ ಆಕೈತಿಲ್ಲ. ಸುಮ್ಮನೆ ಮ್ಯಾಗಿನ ಮ್ಯಾಗ ಮಾತಾಡಿದ್ರೆ ನನಗೆ ಏನು ಅರ್ಥ ಆಗಬೇಕು? ನೀ ಇಷ್ಟು ಚಂದದಿ ನಿಮ್ಮ ಅವನ್ ಬಿಟ್ಟು ಯಾವ್ದಾರು ಶ್ರೀಮಂತ ಹುಡುಗನ ಮದುವೆ ಆಗೋಣ ಕುಂತಾರ. ಆಗ್ತಿ ಅಂತ ಕೆಲಸನ ಮಾಡ್ತೀನಂತ ಅನಿಸ್ತೈತಿ ನಿಂಗೆ? ಕಾವೇರಿ, ನೀ ನನ್ನ ಕಡೆ ಇದ್ರು, ನಿನ್ನ ಮನಸ್ಸು ನನ್ನ ಕಡೆ ಇದ್ರು, ಮಂದಿ ಮಾತಿಗೆ ನೀ ಬದಲಾಗಿ ನಿನ್ನ ಮನಸ್ಸು ಬದಲು ಮಾಡಿದೆ ಅಂದ್ರೆ ಅವಾಗ ನಾ ಏನಂತ ಮಾತಾಡಲಿ? ಅದಕ್ಕೆ ನಾನು ನಿಂಗೆ ಮದುವೆ ಮಾಡ್ಕೊಂತ ಅನ್ನಕತ್ತಿದ್ದೆ. ಯಾರೋ ನಿನಗಂದ ಮಾತ ನಿನ್ನ ಮನ್ಸಿಗೆ ಭಾಳ ಹತ್ತದಂಗೆ ಕಾಣ್ತೈತಿ. ಆದಷ್ಟು ಲಗುನೆ ನಿನ್ನ ಕೊಳ್ಳಿಗೆ ತಾಳಿ ಕಟ್ತೀನಿ. ಮಂದಿ ಮಾತಿಗೆ ಕಬಲ್ ಆಗಬೇಡ. ಯಾವಾಗ ನೋಡಿದ್ರು ಬರೀ ಹೊಲದ ಕೆಲಸನ ಮಾಡ್ಕೊತಿರ್ತೀನಿ. ನಂದು ಮದುವೆ ಆಗೋ ವಿಚಾರ ಆಯ್ತು ಏನಿಲ್ಲ. ನನಗೆ ನೀನು, ನಿನಗೆ ನಾನು ಅಂತೇಳಿ ದೇವ್ರ ಸಾಕ್ಷಿಯಾಗಿ ನಿನ್ನ ಬಳ್ಳಾಗ ಉಂಗುರ ಹಾಕಿನಿ. ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಲೇನು? ನೀ ಕೊಟ್ಟು ಉಂಗುರೊಳಗೆ ಉಸಿರು ಹಿಡ್ದೀನಿ. ನಿನ್ನ ಹೆಸರು ಮ್ಯಾಗ ಬದುಕಾಕೊಂತೀನಿ. ಇಷ್ಟು ಆಸೆ ಕನಸ ಕಟ್ಕೊಂಡು ಕುಂತಿ ಅಂದ್ರೆ ಅದು ಹೆಂಗೆ ನಾನು ನಿನ್ನ ಕೊಳ್ಳಿಗೆ ತಾಳಿ ಕಟ್ಟೋದಿಲ್ಲ? ನಿನ್ನ ಮ್ಯಾಗ ನಂಬಿಕೆ ಐತಿ, ಆದ್ರೆ ಮಂದಿ ಮಾತಿನ ಮ್ಯಾಗ ಇದನ್ನ ಹೊಡ್ದೈತಿ ನಂದು. ಮಂದಿ ಹೆಚ್ಚು, ನಾ ಹೆಚ್ಚು? ನೀನ ಹೆಚ್ಚು. ಯಾರಕಿ? ನನ್ನ ತಮ್ಮ ಮನಸ್ಸು ಮಾಡ್ಯಾನ ಮದುವೆ ಮಾಡ್ಕೊ ಅಂತಂದ್ರೆ ಒಲ್ಲೇನಕತ್ತಲ್ಲ. ಗಟ್ಟಿ ಆದ ಹುಡುಗಿ ಜೊತೆ ನಿಮ್ಮ ತಮ್ಮನ ಮದುವೆ ಮಾಡಾಕತ್ತಿರಲ್ಲ, ನಿಮ್ಗೇನು ಹುಚ್ಚ ಅನ್ಬೇಕು ಶಾನೆ ಅನ್ನಬೇಕು? ಯಾರ ಜೋಡಿ ಹಾಕಿದ್ ಗಟ್ಟಾಗೈತಿ? ಅವ್ರ ಮಾವ ಕೂಡ ರೀ. ಏನು ಮಾಡ್ತಾನ ಅವ್ರ ಮಾವ? ಏನಿಲ್ರಿ, ನಮ್ಮಂಗ ಹೊಲಮನಿ ಕೆಲಸ ಮಾಡ್ತಾರೆ. ಒಳ್ಮನಿ ಕೆಲಸ ಮಾಡೋನ ಅಷ್ಟು ಹಚ್ಕೊಂಡಾಳ ಅಂತಂದ್ರೆ ಸಿರ್ತಾನ ತೇಲಾಡ್ಸೋ ನನ್ನ ತಮ್ಮನ ಯಾಕೆ ಹಚ್ಕೊಂಡವಳಗ್ಯಾಳ? ಅವ್ರಿಬ್ಬರ ಮಧ್ಯೆ ಅಷ್ಟು ಪ್ರೀತಿ ಅದ್ರಿ. ಆ ಪ್ರೀತಿ ಮುಂದೆ ಯಾ ಸಿರಿತನ ಯಾ ಬಡತನ? ಬದಲಾಗ್ದೇಕಿನ ಬದಲು ಮಾಡಿ ತೋರಿಸ್ತೀನಿ. ನನ್ನ ತಮ್ಮನ ಜೋಡಿ ಮದುವೆ ಮಾಡೇ ತೀರ್ತೀನಿ. ನಿಮ್ಮ ಹಠನ ನೀವು ಸಾಧಿಸಿದ್ರಂದ್ರೆ ಅವ್ರ ಮಾವ ಏನು ಮಾಡ್ಬೇಕು? ಅವ ಆಳ್ಬಾಗ ಬಿದ್ರು ನಂಗೇನು ಚಿಂತಿಲ್ಲ. ಇಲ್ಲಿ ಸುಖವಾಗಿರ್ಬೇಕಾದವರು ನಿಮ್ಮ ಮಾತು ಯಾಕೋ ನನಗೆ ಹಿಡಿಸಲಿಲ್ಲ. ಸ್ವಲ್ಪ ಚಂದ ಕಾಣಂಗೆ ಮಾಡ್ರಿ. ಸ್ವಲ್ಪ ಕಣ್ಮುಚ್ಚು. ಈ ಕಣ್ತರಿ. ಇಷ್ಟು ಬಂಗಾರ ಎಂದರ ಕಂಡಿಯೇನೆ? ಇದೆಲ್ಲ ನಿನಗ ಕೊಡ್ತೀನಿ. ಅದು ನನ್ನ ತಮ್ಮನ ಮದುವೆ ಆದ್ರೆ ಮಾತ್ರ. ಯಾಕ ಖುಷಿ ಹೋಯ್ತಾನೆ? ನನ್ನ ಖುಷಿಯಿಂದ ಇಡಾಕ ನಮ್ಮ ಮಾವ ಅದಾನ. ಇವೇನು ಬ್ಯಾಡ್ ತಗೋರಿ.
ನಿಮ್ಮ ಮಾವು ಒಂದು ಸೀರೆ ತಂದು ಕೊಡೋಕ್ಕೆ ಯೋಗ್ಯತೆ ಇಲ್ಲ, ಇದನ್ನೆಲ್ಲ ಧಿಕ್ಕರಿಸ್ತಿ. ಸೀರೆ ತಂದು ಕೊಡ್ಲಿಕ್ಕಂದ್ರು ಬೆಸ್ಟ್ ಪ್ರೀತಿ ಕೊಟ್ಟಂತೇವ ನನಗೆ ಅಷ್ಟು ಸಾಕು. ನನ್ನ ತಮ್ಮ ನಿನ್ನ ಮೇಲೆ ಮನಸ್ಸು ಮಾಡ್ಯಾನ, ನೀ ಅವನ ಮದುವೆ ಆಗ. ಬ್ಯಾಡ ಬಿಡ್ರಿ, ಆಕಿ ಒಲಿಯಾಕಿದ್ಲಂದ್ರ ಇದನ್ನ ನೋಡೋಣ ಒಲ್ದ್ ಬಿಡ್ತಿದ್ಲ. ಹೆಣ್ಣಿಗೆ ಬೆಳ್ಳಿ ಬಂಗಾರ ಅಂದ್ರೆ ಇಷ್ಟನ, ಆದ್ರೆ ಪ್ರೀತಿಸಿದ ಹುಡುಗನ ಬಿಟ್ಕೊಡೋಷ್ಟಲ್ಲ. ಮನಸ್ಸು ಮಾಡಿದ್ರೆ ನಿನ್ನಂಥವ್ರನ್ನ 100 ಮಂದಿನ ಸೊಸೆಯಾಗಿ ಮಾಡ್ಕೋಬೋದು, ಆದ್ರೆ ನಮ್ಮ ಕಣ್ಣಿಗೆ ನೀನ ನಟ್ಟಿ. ಈಗ ಒಲ್ಲಿ ನಾತಳಲ್ರಿ, ಬಿಟ್ಟು ಬಿಡ್ರಿ, ಮತ್ತೆ ಯಾರನಾರ ಮನೆ ಸೊಸಿ ಮಾಡ್ಕೊಳಕತ್ರಿ. ಇಷ್ಟಕ್ಕೆ ಬಿಟ್ರೆ ನನಗೂ ನನ್ನ ಅಂತಸ್ತಿಗೂ ಏನು ಮರ್ಯಾದೆ ಸಿಕ್ಕಂಗಾಕೈತೋ? ಅಂದ್ರೇನು, ಹಠದಿಂದ ಈಕಿನ ಪಡ್ಕೊನೋರ? ಫೋಟ್ ಇತ್ತ ನನ್ನ ಕಣ್ ಮುಂದಿಟ್ರು ನನ್ನ ಮಾವನ್ ಬಿಡು ಮಾತೇ ಇಲ್ಲ. ಇದರಿಂದ ಅಂತೂ ಆಕಿನ ಮನಸ್ಸು ಬದಲಿ ಮಾಡೋದು ಆಗ್ಲಿಲ್ಲ, ಮತ್ತು ಇನ್ನು ಎದರಿಂದ ಆಕಿನ ಮನಸ್ಸು ಬದಲು ಮಾಡೋರು? ಇದರಿಂದ ಬದಲಾಗಿದ್ದ ಹೆಣ್ಣು ಯಾರದಾರು? ನಾ ಇದರಿಂದನೇ ಬದಲು ಮಾಡ್ತೀನಿ. ಮೊದಲು 1,80,000 ತೊಲಿ ಬಂಗಾರ ಆಗಿತ್ತು. ಇಷ್ಟು ನಿಮ್ಮ ಅವನ ಮೇಲೆ ಜೀವ ಇಟ್ಕೊಂಡು ಕುಂತಾಕಿ ಅವ ನಿನ್ನ ಮ್ಯಾಗ ಜೀವದನ? ಅದ್ರ ಬಗ್ಗೆ ನೀವು ಚಿಂತನೆ ಮಾಡಕ್ ಹೋಗ್ಬೇಡ್ರಿ. ಜೀವ ಇಟ್ಟಂಡಿ ನನ್ನ ಮಾವ ನನ್ನ ಮ್ಯಾಗ. ಜೀವ ಇಟ್ಕೊಂಡು ಕುಂತಾನ? ಇಷ್ಟು ಅಂದ ಚಂದಾಗ ಮೈ ತುಂಬ್ಕೊಂಡು ಕುಂತಿಯಲ್ಲ, ನಿನ್ನ ಮೈ ಮ್ಯಾಗ ಗುಂಜಿ ಬಂಗಾರ ವಜ್ಜನೆ? ಮದ್ವಿ ಮಾಡ್ಕೊಂಡ ಮಹಾರಾಣಿ ಪಟ್ಟ ಕೊಡ್ತಾನಂತಂದ್ರ ನನಗೆ ಯಾಕೆ ಬೇಕ್ರಿ ಆ ಬಂಗಾರ? ಸುಮ್ಮ ಇರ್ಲ ಅಂತೇಳಿ ನಿಮ್ಮ ಅವನೊಂದ್ಸಲ ಪರೀಕ್ಷೆ ಮಾಡಿ ನೋಡಲ್ಲ. ಇಬ್ಬರು ನೋಡು ಪ್ರೀತಿ ಇರುವಾಗ ಮೂರಿದವ್ರ ಮಾತು ಕೇಳಿ ಮನಸ್ಸು ಪರೀಕ್ಷೆ ಮಾಡೋದಿಲ್ಲ. ನನ್ನ ಮಾತು ಕೇಳಿ ನಿಮ್ಮ ಮಾವನ ಮನಸ್ಸು ಪರೀಕ್ಷೆ ಮಾಡಂತೇಳಿ ನಾ ಹೇಳಕತ್ತಿಲ್ಲ. ನಿನ್ನ ಜೀವನದ ಬಗ್ಗೆ ವಿಚಾರ ಮಾಡು, ನಿನ್ನ ಜೀವನ ಬಗ್ಗೆ ವಿಚಾರ ಮಾಡೇ ನಿಮ್ಮ ಮಾವನ ಮನಸ್ಸು ಪರೀಕ್ಷೆ ಮಾಡಂತ ಹೇಳಕತ್ತೀನಿ. ಈಗೇನು ನನ್ನ ಮಾವ ನನಗ ಬಂಗಾರ ಬೆಳ್ಳಿ ಕೊಡ್ಸಿಲ್ಲ ಅಂತ ನಿಮಗೆ ಸಂಶಯ ಏನು? ಸಂಶಯ ಯಾಕ? ನೀನು ನೋಡಿದ್ರೆ ಗೊತ್ತಾಗತೈತಲ್ಲ. ನಾ ಕೇಳೋಕ್ಕಿಂತ ಪೈಲಾನ ನನ್ನ ಮಾವ ನಂದು ಆಸೆ ಈಡೇರ್ಸಾನ. ನಿಮ್ಗೇನು ಸಂಶಯ ಏನು? ಆ ಸಂಶಯ ನಾ ದೂರ ಮಾಡ್ತೀನಿ. ಇಷ್ಟು ದಿನ ನಿಂಗೆ ನಾ ಏನೂ ಒಂದು ಕೇಳಿಲ್ಲ, ಕಾಡೂ ಇಲ್ಲ. ಒಂದು ಮಾತು ಹೇಳ್ತಿ ನಡೆಸ್ಕೊಡ್ತಿ? ಎಂದು ಕೇಳಾರಕ್ಕೆ ಬಾಯಿ ಬಿಟ್ಟು ಕೇಳಾಕತಿ, ನಡೆಸ್ಕೊಡ್ತೀನಿ. ಏನದ? ನಿನ್ನ ಮನಸ್ಸು ಪರೀಕ್ಷೆ ಮಾಡಾಕತ್ತೀನಿ ಅಂತ ಅನ್ಕೊಳಕ್ ಹೋಗ್ಬೇಡ. ನನಗೊಂದು ಜೊತೆ ಬಂಗಾರ ಪೇನ್ ಮಾಡಿಸ್ಕೊಡ್ತಿ? ಈಗ್ಯಾಕ? ಇನ್ನೊಂದು ತೋಟದಿಂದಾಗ ಮದುವೆನ ಐತಿ, ಅವಾಗ ನೀ ಕೇಳಿದ್ದ ಕಣ್ಮುಂದ್ ತಂದಿಡ್ತೀನಲ್ಲ. ನಾ ಕೇಳಾಕತ್ತಿದ್ದು ಈಗ ಕೊಡಿಸ್ತೀವಿ ಇಲ್ಲೋ? ಶಟ್ಕೋ ಬೇಡ. ಬಂಗಾರ ಕಿವ್ಯಾನು ತಂದು ಹಾಕೋ ಕೋತ್ ನನಗಿರ್ಲಿಕ್ಕಂದ್ರು ಬೆಳ್ಳಿಯು ಕಾಲ್ಗೆಜ್ಜರೆ ಕೊಡಿಸ್ತೇನಲ್ಲ. ಬಂಗಾರ ಅಂತ ಪ್ರೀತಿ ನೀನು ಸಂಬಂಧ ಮೀಸಲಿಟ್ಟಿನಿ, ನನಗೊಂದು ಬಂಗಾರದ ಕಿವ್ಯಾನ್ ಕೊಡ್ಸೋಕ್ಕಾಗತ್ತಲ್ಲ ನಿಂಗೆ? ಸದ್ಯಕ್ಕೆ ಅಂತ್ಯಕ್ಕೆ ರೊಕ್ಕಿಲ್ಲ, ಆಗೋದಿಲ್ಲ. ಈಗ ಎಷ್ಟು ನಡ್ಯಾಡವ, ಮುಂದೆ ನನಗೆ ಚಂದ ನೋಡ್ಕೊಂತೀನಿ. ನನ್ನ ಪ್ರೀತಿ ಒಂದ ಬಯಸ್ದಕ್ಕೆ ಯಾಕಿಷ್ಟೆಲ್ಲ ಮಾತಾಡಕತಿ? ಚಲೋ ಅಲ್ಲ? ನಾ ಮಾತಾಡಿದ್ ನಿಂಗೆ ಚಲೋ ಅನ್ಸವಲ್ತ, ನೀ ಮಾಡಿದ್ ನನಗೆ ಚಲೋ ಅನ್ನಿಸ್ತೈತಿ? ಎಂದೂ ಏನು ಕೇಳಾರಕ್ಕೆ ಕೇಳಾಕತಿ, ತಂದು ಕೊಡ್ತೀನಿ ಆಯ್ತಲ್ಲ? ಯಾವಾಗ ತಂದು ಕೊಡವ? ನಂಗೆ ಇವತ್ತ ಬೇಕು. ಕಾವೇರಿ, ಎಂದೂ ಇಷ್ಟ ಹಠ ಮಾಡ್ಲಾರಕ್ಕೆ ಇವತ್ತು ಇಷ್ಟ ಕಾಡಾಕತಿ? ತಂದು ಕೊಡ್ತೀನಿ ಅಂದಿನಿ, ಇವತ್ತ ಬೇಕು, ಈ ಸದ್ದ ಬೇಕಂದ್ರೆ ಹೆಂಗ? ಆಗುತ್ತೋ ಇಲ್ಲೋ? ಇವತ್ತ ಅಂದ್ರೆ ಹೆಂಗ? ಬಂಗಾರ ಬೆಲೆ ಏನೈತದ ಗೊತ್ತೈತಿಲ್ಲ, ಇವತ್ತವ್ರದ್ದು ಆಗೋದಿಲ್ಲ. ಬೇಷ್, ನಾನು ನಿನಗೆ ಕೇಳ್ಬೇಕಂತ ಕೇಳಿಲ್ಲ, ನೀನು ಮನಸ್ಸು ಪರೀಕ್ಷೆ ಮಾಡ್ಬೇಕಂತ ಕೇಳಿದೆ. ನನಗೆ ಗೊತ್ತಿತ್ತ ನಿಮ್ ಬಿಡೆ, ಇನ್ಮ್ಯಾಗ ನೀ ಯಾರೋ ನಾ ಯಾರೋ ಅಂದ್ರ ಮಾವ. ಜಗತ್ ಹೆಂಗ್ ಹೊಂಟದಲ್ಲ, ನಾನು ಹಂಗ ಹೋಗಕ್ಕಿ. ಜಗತ್ತು ಕೈ ಮೀರ್ ಹೊಂಟದ, ನೀನು ಕೈ ಮೀರ್ ಹೋಗ್ತೇನ? ನೀನು ಹುಚ್ಚು ಪ್ರೀತಿ ಒಳಗೆ ಬಿದ್ದ ನನ್ನ ಜೀವನ ಹಾಳು ಮಾಡ್ಕೊಂಡಾಕ ನನ್ನ ಮನಸ್ಸು ಒಪ್ಪವಲ್ದು. ಹಂಗಂದ್ರ ಇಷ್ಟು ದಿನ ನೀ ತೋರಿಸಿದ ಪ್ರೀತಿ? ಇಷ್ಟು ದಿನದ ಪ್ರೀತಿ ನಿಜವಾದ ಪ್ರೀತಿ, ಆದ್ರೆ ಇನ್ಮ್ಯಾಗಿಂತ್ರ ಮಂದಿ ಕಣ್ಣಿಗೆ ಚಂದ ಕಾಣು ಬಂಗಾರ ಸಂಬಂಧ ಬಂಗಾರ ಅಂತ ಹುಡುಗನ ದೂರ ಮಾಡ್ಕೊಳ್ಳೋ ಮಾತು ಮಾತಾಡಕತಿ, ಚಲೋ ಅನ್ಸಾಕತೈತ್ಯಾ? ಬಂಗಾರ ಅಂತ ಹುಡುಗ ಒಂದು ಹೆಣ್ಣಿನ ಆಸೆನ ನಿನ್ನ ಕೈ ಹಿಡರ್ಸಕ್ಕಾಗವಲ್ತ, ನಿಂತ ನಾ ಏನು ಮಾಡ್ಲಿ?
ನಮ್ಮ ಮಾವನ ಪರೀಕ್ಷೆ ಮಾಡ್ಬೇಕಂತ ಹೋದೆ, ಆದ್ರೆ ನಮ್ಮ ಮಾವ ತನ್ನ ಬುದ್ಧಿ ತೋರಿಸಿದ. ಅಂದ್ರ ಬಂಗಾರ ಕೊಡೋದಿಲ್ಲ ಅಂತ, ಬೆಳ್ಳಿ ಕೊಡೋದಿಲ್ಲ ಅಂತ, ಪ್ರೀತಿ ಅಷ್ಟ ಕೊಡ್ತಾನಂತ. ಅದ ನನ್ನ ಜೊತೆ ಬಂದ್ರೆ ಪ್ರೀತಿ ಅಷ್ಟ ಯಾಕೆ, ಬಂಗಾರ ಬೆಳ್ಳಿ ಇದಷ್ಟ ಯಾಕೆ, ನಿನ್ನ ರಾಣಿ ಮಹಾರಾಣಿ ಹಂಗೆ ಮೆರೆಸ್ತಾನ. ನಿಮ್ಮ ಮಾತಿನಂಗೆ ಈ ಮದ್ವಿಗೆ ನನ್ಗೆ ಒಪ್ಪಿಗೆ ಐತಿ. ಸಿದ್ದು, ಇದ್ರ ಯಾವ್ದು ಬೇಕೋ ಒಂದು ಆರಿಸ್ನಿ ಹಾಕೋ. ಬಂದಲ್ಲ ಅಂದ್ರೆ ಉಷ್ಟು ಹಾಕೊಂತಿದ್ರು ನಂಗೆ ಖುಷಿನ. ಆಸೆ ಪಟ್ಟೇವ, ಕೊಡಕ್ಕೆ ಅವರು ಮುಂದಾಗ್ಯಾರ, ಹಾಕೋ. ಆದ್ರ ಒಂದ್ ಮಾತು, ನಿಮ್ಮ ಅವನ ಸಂಬಂಧ ಎಲ್ಲ ಕಳ್ಕೊಂಡು ನಮ್ಮ ಮನೆಗೆ ಬಂದ್ರೆ ಮಾತ್ರ ಇದೆಲ್ಲ ನಿಂದ. ಬಂದಾಗ ಇವೆಲ್ಲ ನನಗೆ ಕೊಡ್ಲಿಕ್ಕಂದ್ರೆ ಅಷ್ಟು ನಂಬಿಕೆ ನಿನಗಿರ್ಲಿಕ್ಕೆ ಈ ಸದ್ದ ತಗೊಂಡು ಹೋಗ. ಆದ್ರೆ ಬರುವಾಗ ನಿನ್ನ ಮಾತ ನಮ್ಮ ಕಡೆ ಆಗಿರ್ಬೇಕಾ? ಮಾವ, ನೀವೊಂದು ಮಾತು ಹೇಳ್ಬೇಕಾಗಿತ್ತು. ಮಾತಾಡೋಕ್ಕೇನೋ ಮಾರಿನ ಉಳಿದಿಲ್ಲ, ಮತ್ತೇನು ಮಾತಾಡೋದೈತಿ? ಬರಬಾರ್ದಂತ ಅನ್ಕೊಂಡಿದ್ದೆ, ಅದ್ರ ಲಾಸ್ಟ್ ಒಂದು ಮಾತು ಐತಿ, ಅದಕ್ಕೆ ಬನ್ನಿ. ಏನು ನಿನ್ನ ಮಾತು? ನೋಡ್ ಮಾವ, ನಮ್ಮಿಬ್ರದ್ದು ಎಂಗೇಜ್ಮೆಂಟ್ ಆಗೈತಿ, ಮದುವೆ ಆಗಿಲ್ಲ. ಅದಕ್ಕೆ ನಾ ಮತ್ತೊಬ್ಬನ ಮದುವೆ ಆಗ್ಬೇಕಂತ ಅನ್ಕೊಂಡಿನಿ. ಎಂಗೇಜ್ಮೆಂಟ್ ಆಗೈತೆ ಅದು ನಿನ್ನ ಬಾಯಲ್ಲಿ ನೀನೇ ಹೇಳಾಕತ್ತಿ. ಈಗ ನೋಡಿದ್ರೆ ಮತ್ತೊಬ್ಬನ ಮದುವೆ ಹಾಕಿ ನಾಕತ್ತಿ. ಎದ್ರ ಸಲುವಾಗಿ? ಅರ್ಥ ಆಗೈತೆ ಅಂತ ಅನ್ಕೊಂಡಿನಿ. ಒಂದು ಮಾತು ಹೇಳ್ಬೇಕಂತಂದ್ರೆ ನನ್ನ ತಕ್ಕ ನಾನು ನೋಡ್ಕೋಬೇಕಲ್ಲ. ಮತ್ತಿಷ್ಟು ದಿನ ನಾನು ಎಷ್ಟೋ ಜನ ಮದುವೆ ದಿನ ಮದುವೆ ಮಾಡ್ಕೊಂಡವ್ರು ಅದಾರ, ಇನ್ನೆಷ್ಟೋ ಜನ ಮದುವೆ ಆದ್ಮೇಲೆ ಡೈವರ್ಸ್ ಮಾಡ್ಕೊಂಡವರು ಅದಾರ. ನಂದು ನಿಂದು ಜಸ್ಟ್ ಎಂಗೇಜ್ಮೆಂಟ್ ಅಷ್ಟೇ ಆಗೈತಿ. ಅಷ್ಟ ಆದರೂ ಗಂಡ ಹೆಂಡತಿಕ್ಕಿಂತ ಹೆಚ್ಚು ಬದುಕಿದ್ದೀವಲ್ಲ. ಮಾಡಿದ ತಪ್ಪ ಒಂದು ಕೆಟ್ಟ ಕನಸಂತ ನಾವು ಮರ್ಯಾಕತ್ತೀನಿ, ನೀನು ಮರಿಯಲ್ಲ. ನಿನಗೆ ಮನಸ್ಸು ಅನ್ನೋದ್ರೆ ಐತೆ, ಇದ್ರೆ ನಿನ್ನ ಬಾಯಾಗಿಂತ ಮಾತು ಬರ್ತಿರಲ್ಲ. ಮನಸ್ಸು ಐತವೇ ನೀಲ್ಲ ಅನ್ನೋದ್ಕಿಂತ ಮುಂದೆ ಹೆಂಗೆ ಬದುಕ್ಬೇಕಂತ ಗೊತ್ತೈತಿ. ಬಿಟ್ಟು ಹೋಗು ನಿರ್ಧಾರ ಮಾಡಿ ಅಂದಂಗಾತ. ಈಗ ಯಾರು ಮದುವೆ ಆಗಕ್ಕೆ? ಊರಾಗ ಗೌಡ್ರು ಇದಾರಲ್ಲ ಅವ್ರೇನು. ನಿನ್ನ ತಕ್ಕ ಅವ್ರು ಅದಾರ? ಅವ್ರ ತಕ್ಕ ನಾ ಅಲ್ಲ, ನನ್ನ ಮದುವೆಯಕ್ಕೆ ಅವ್ರು ಇಷ್ಟಪಟ್ಟಾರ, ನನ್ನ ಲಕ್ಕಲ್ಲೇನು. ಈಗ ನಿನ್ನ ಲಕ್ ಇರ್ಬೋದು, ಮುಂದೊಂದಿನ ಎಂಥವಂಗೆ ಮೋಸ ಮಾಡಿದ್ನಪ್ಪ ಅಂತೇಳಿ ನಿನಗೆ ಕಾಡ್ಬೇಕು. ಆ ಪರಿಸ್ಥಿತಿ ಬಂದ ಬರ್ತದ. ನಾನು ಹುಡ್ಕೊಂಡು ನೀನು ಬಂದ ಬರ್ತೀನಿ. ಬಿಟ್ಟು ಹೋಗ್ಯಾಕನೆ ಅಷ್ಟು ಗಟ್ಟಿಯಾಗಿ ನಿಂತಾಳಂದ್ರೆ ಏನು ಮಾಡೋಕ್ಕಾಗಲ್ಲ, ಅಷ್ಟು ತಲೆ ತುಂಬ್ಸ್ಯಾರ ಅವ್ರು. ನಾ ಉಣ್ಲಿಕ್ಕಂದ್ರೆ ಗುಟಕ್ಕೆ ನೀರು ಬಾಯಿಗೆ ಹಸ್ತಿದ್ದಿಲ್ಲಕ್ಕಿ, ಅಷ್ಟು ಪ್ರೀತಿ ಹೊಡೋ ಕೂತಕ್ಕಿ ಒಮ್ಮಿಂದೊಮ್ಮೆ ಮನಸ್ಸು ಕಲ್ಲಾಗಿ ಮಾತಾಡಕತ್ತಾಳ ಅಂದ್ರೆ ಇದಕ್ಕೆ ಕಾರಣ ಏನಿರ್ಬೋದು? ಶಿವು, ಬಂಗಾರ ಬೆಳ್ಳಿ ಶ್ರೀವಂತಿಕೆಗೆ ಆಸೆ ಬಿದ್ದಾಳು ಆಕಿ. ಆಸೆ ಬೆಳಕ್ಕೆ ಅಲ್ಲೋ ನನ್ನಕ್ಕಿ. ನಿನ್ನಕ್ಕಿ ಅಲ್ಲೋ ಈಗಕಿ ಸಾವುಕಾರ್ತಿ ಮನೆ ಸೊಸೆ ಆಗ್ಯಾಕಿ. ತಾಳಿ ಕಟ್ಟಿಲ್ಲನ್ನು ಒಂದ ಕಾರಣ, ಹೆಂಡತಿಗಿಂತ ಹೆಚ್ಚು ನನ್ನ ಜೊತೆ ಖುಷಿಯಿಂದಿದ್ಲು. ಈಗ ಒಮ್ಮಿಂದೊಮ್ಮೆ ತನ್ನ ಮನಸ್ಸ ಬದಲು ಮಾಡ್ಯಾಳಂದ್ರೆ ಏನು ಅನ್ನೋದಿನ್ನ. ಬಿಟ್ಟು ಬಿಡು, ಪೆಟ್ಟ ತಿಂದು ಮತ್ತೆ ಬಂದ ಬರ್ತಾಳ. ನನ್ನಕ್ಕಿ ಪೆಟ್ಟು ತಿಂದ ಪಾರಿವಾಳದಂಗ ಆ ಮನೆ ಪಂಜರದಾಗ ಬಳಲಬಾರ್ದು. ಗಿಳಿ ಗಿಡಗಣ ಬೆನ್ನ ಹತ್ತೋಗೈತಿ, ಎದಕ್ಕೆ ಹೇಳು? ಆಸೆ ಪಟ್ಟ. ನನ್ನ ಅಕ್ಕಿನ ಏನಾರ ಮಾಡಿ ಮನಸ್ಸು ಬದಲು ಮಾಡಿ ನನ್ನಲ್ಲಿ ಉಳಿಯಂಗೆ ಮಾಡಬೇಕು. ನಿನ್ನ ಕೈಲಿ ಏನಾರ ಸಾಧ್ಯ ಆಕೈತೇನ? ಒಂದು ಮಾತು ಹೇಳ ನಿನಗೆ, ಯಾವ ಹೂವು ಯಾರ ಮುಡಿಗೆ ಹೋಗ್ತದ, ಯಾರ ಮನಸ್ಸು ಯಾರ ಕಡೆ ಹೋಗ್ತದ ಅಂತೇಳಿ ಯಾರು ಕಂಡಾರು? ನೆಳ್ಳಾಗಿರ್ಬೇಕಂತೇಳಿ ಕಳ್ಳನ ಮಾವನ ದೂರ ಮಾಡ್ಕೊಳಕತ್ತಾಳ. ಆಕಿನ ಜೀವನ ಮುಳ್ಳಿನ ಮ್ಯಾಗ ಬಿದ್ದ ಶೀರಿ ಹಂಗ ಬಾಳೆನ ಹಾಳು ಮಾಡ್ಕೊತಾಳ. ಆಕಿನ ಚಿಂತೆಗ ಕೂತಂದ್ರೆ ನೀವು ಹುಚ್ಚಕ್ಕಿ, ಆಕಿನ ಮುಂದೆ ನೀ ಹೌದು ಅನ್ನಂಗೆ ಬದುಕಬೇಕು.
ವಿಚಾರ ಮಾಡ್ತೀಯೋ ಮನಿ ತನಕ ಬಂದಳ ಇಲ್ಲ ತಾಳಿ ಕಟ್ತೀಯೋ? ಕೊಳ್ಳ ಕೊಡಕ್ಕೆ ಮುಂದಾದ್ರೆ ನನ್ನ ಕೈಯಾಣ ತಾಳಿ ಹಾಕಿ ಕೊಳ್ಳಾಕ್ ಕಟ್ತೀನಿ. ಯಾರಾದರೂ ಬರೋರದರೋ ಇಲ್ಲ ನೀನ ಗಟ್ಟಿ ಧೈರ್ಯ ಮಾಡಿ ಇಲ್ಲಿ ತನಕ ಬಂದೀಯ? ನನ್ನೋರು ಅಂತ ಯಾರೂ ಇಲ್ಲ. ನಿಮ್ಮ ಜೀವನದಾಗ ನೀ ಇಬ್ಬರು ಇದೊಂದು ಒಳ್ಳೆ ಕೆಲಸ ಮಾಡಿದ್ದೀರಿ ನೋಡು. ಯಾಕವ್ವ? ಎಂಥ ಬಂಗಾರ ಅಂತ ಹುಡುಗಿನ ಇವನಿಗೂ ಹುಡುಕಿಯವ್ವ. ಇಷ್ಟಪಟ್ಟನಂತಂದ್ರೆ ಎಷ್ಟೇ ಕಷ್ಟ ಬಂದ್ರೂ ತಮ್ಮನ ಆಸೆ ನೆರವೇರಿಸ್ಬೇಕಲ್ಲವ್ವ? ಕರೆಗೂ ನಿನ್ನೋರಂತ ನಿನಗೆ ಯಾರು ಇಲ್ಲೇನವ್ವ? ಲಗುನ ತಾಳಿ ಕಟ್ಟು ಮನೆ ತುಂಬಿಸ್ಕೊಳ್ಳೋದು. ನಿಂಗೆ ಇಷ್ಟ ಇಲ್ಲ ಅಂತಂದ್ರು ಎಷ್ಟೇ ಕಷ್ಟ ಆದರೂ ನಾನು ಹಿಂಗೆ ಬಿಡೋದಿಲ್ಲ. ಗೌರಿ, ಇಲ್ಲಿ ಏನ್ ನಡೆಯಕತ್ತೈತಿ? ನನ್ನ ತಮ್ಮನ ಮದುವೆ ನಡ್ಯಾಕತೈತಿ. ಅಂದ್ರ ನಿನ್ನ ಮಗನ ಮದುವೆ ನಡ್ಯಾಕತೈತಿ. ಕಾವೇರಿ, ನಿನ್ನೋರು ಯಾರಿಲ್ಲ ಅಂತ ಹೇಳ್ತಿ, ಇವ ಯಾರು? ಸಂಬಂಧದೊಳಗ ಮಾವಾಗ್ಬೇಕು ಬಿಡವ. ಕೊನೆಯದಾಗಿ ಅವನ ಜೊತೆ ಏನು ಮಾತಾಡ್ಕೊಂಡು ಬಾ, ಸಂಬಂಧ ಮುರ್ಕೊಂಡ ಬಾ. ಆಗಿದ್ದೆಲ್ಲ ಆಗೋಗೈತಿ, ಯಾರೋ ಅಣ್ಣಂಗೆ ಮಾತಾಡ್ಸ್ಕೊಂಡ್ ಬಾ. ಗೌರಿ, ಇಲ್ಲಿ ಏನ್ ನಡೆಯಕತ್ತಂತ ನೀನ್ ಹೇಳ್ಬೇಕಾ? ಹೇಳ್ತೀನಿ ಬಾವ. ನಾ ಎಲ್ಲಿದ್ರು ನೀ ಚಂದಿರ್ಲಿ ಅಂತ ಬಯಸಿದಕ್ಕೆ ಮತ್ತೆ ಈಗೇನು ಮಾಡ್ದೆ? ಮೋಸ ಮಾಡಿ ನಾನು ತಿಳ್ಕೊಬೇಡ. ಆಗಿದ್ದೆಲ್ಲ ಹೇಳಿದ್ರ ಭಾಳ ಐತಿ. ಬಂಗಾರ ಕಿವ್ಯಾನು ತರುದ್ರಾಗ ನಿನ್ನ ಮನಸ್ಸು ಬದಲಿ ಮಾಡ್ಕೊಂಡಿ ಅಂದ್ರೆ ಇಷ್ಟು ದಿನ ನಿನ್ನ ಪ್ರೀತಿ ಮಾಡಿದ್ದ ಎದಕ್ಕಂಗಾರ? ಏನ್ ಹೇಳ್ಬೇಕಂತ ನಂಗೆ ಗೊತ್ತಾಗತ್ತಿಲ್ಲ. ಏನು ಹೇಳಬೇಡ. ಇವತ್ತೊಂದು ದಿನ ನೀ ಸಿರಿತನದಾಗ ಇರ್ಬೇಕಂತ ಆಸೆ ಪಟ್ಟಾಕಿ. ಆ ಸಿರಿತನ ನಿನಗೆ ಎಷ್ಟು ದಿನ ಆಕೈತತ್ ನಾನು ನೋಡ್ತೀನಿ. ಹಂಗೇನ್ರ ಕಷ್ಟ ಅನ್ಸಿದ್ರ ನನ್ನ ಮನಸ್ಸಿನ ಬಾಗಲ, ನನ್ನ ಮನಿ ಬಾಗಲ ನಿನ್ನ ಸಲುವಾಗಿ ತೆಗೆದಿರ್ತದ. ಇಷ್ಟು ಮೋಸ ಮಾಡಿದ್ರು ಇನ್ನೂ ನಾನು ಹಚ್ಕೊಂಡಿ. ನೀನಾಗೆ ಮೋಸ ಮಾಡಿಲ್ಲ, ನಿನ್ನ ಕಡೆ ಮೋಸ ಮಾಡಿಸ್ಯಾರ. ಗೊತ್ತಾಯ್ತಲ್ಲ. ಕಲೀಲಾರವ್ ನನಗೆ ಗೊತ್ತಾದ್ರು ಕಲ್ತಕ್ಕಿ ನಿನಗೆ ಗೊತ್ತಾಗ್ಲಿಲ್ಲಲ್ಲ. ಮುಂದಿನ ಜನ್ಮದಾಗಾದರೂ ನಿನ್ನ ಮಾತು ಉಳಿಸ್ಕೋತೀನಿ. ಈ ಜನ್ಮದಾಗ ಯಾಕೋ ನಿನ್ನ ಮಾತು ತಪ್ಪಿನಿ. ಬರೀ ಬಂಗಾರ ಸಲುವಾಗಿ ಕೊಟ್ಟ ಮಾತು ತಪ್ಪಿ ಅಂದ್ರೆ ನಿನ್ನ ಬಂಗಾರ ಅಂತ ಜೀವನಕ್ಕೆ ನೀನ ಕೊಳ್ಳಿಟ್ಕೊಂಡಂಗೆ ಆತ. ಇದ್ಯಾಕ? ನನ್ನಿಂದ ಇದನ್ನು ಬಯಸಿದ್ದೆ. ಅವತ್ತೊಂದು ದಿನ ನಂಗೆ ತಂದು ಕೊಡೋದಾಗಲಿಲ್ಲ. ಇವತ್ತು ತಂದು ಕೊಟ್ಟಿನಿ. ನಿನ್ನ ಆಸೆ ಕನಸ ಈಡೇರ್ಸಿನಿ. ನಿನ್ನ ನೆನಪು ನನ್ಗೆ ಕಾಡಬಾರ್ದು, ಒಯ್ದು ಬಿಡು. ಈ ಜುಮ್ಕಿನ ನೀನು ನೆನಪು ಕಾಡ್ತಾವಂದ್ರೆ ಮತ್ತು ನೀನು ಮಾತಾಡಿದ ಮಾತು, ನೀ ತೋರಿಸಿದ ಪ್ರೀತಿ ನನಗೆಷ್ಟು ಕಾಡ್ಲಾಕಿಲ್ಲ. ಬಂದಿದ್ದು ಮಾತಾಡ್ಸಿದ್ದು ನಿನಗೆ ಬೇಸರ ಆಗಿರ್ಬೋದು. ಇಂದಿಲ್ದ ನಾಳೆ ಈ ಮನೆ ಜೀವನ ನಿನಗೆ ಬೇಸರ ಹಾಕದ. ಹುಡ್ಕೊಂಡು ಬಾ, ನಿನ್ನ ಸಲುವಾಗಿ ದಾರಿ ಕಾಯ್ತಿರ್ತೀನಿ. ಇಲ್ಲಿ ಕೇಳಿಲ್ಲ,
ನೀ ಚಂದ ಇರಲಿ ಅಂತ ನಾ ಇಷ್ಟೆಲ್ಲ ಮಾಡಿದ್ದು. ನಾ ಚಂದ ಇರಲಿ ಅನ್ನೋ ಸಂಬಂಧ ಮಾಡಿದೆವು ಇಲ್ಲ ನಿನ್ನ ಜೀವನ ಚಂದ ಇರಲಿ ಅನ್ನೋ ಸಂಬಂಧ ಮಾಡಿದೆವು ನನಗೂ ಗೊತ್ತಾಕ್ಕದ. ನೀವಿಬ್ರು ಹಿಂಗ್ ಮಾಡೋದಕ್ಕನ ನಿಮ್ಮಪ್ಪ ಎದೆ ಹೊಡ್ಕೊಂಡ್ ಸತ್ತ ಅದಾರ ತಿಳಿತೈತಿಲ್ಲ ನಿಮಗ. ಈಗ ಏನಾಗೈತೆ ಅಂತೇಳಿ ಇಷ್ಟು ಗಂಟ್ಲ ಹರ್ಕೊಳಕತ್ತಿ? ಸಾಕ್ ಮುಚ್ಚೋ ಬಾಯಿನ. ನೀ ಮಾಡ್ಕೊಂಡಿದ್ ಮದಿ ಮೋಸದ ಮದಿ ಅಂತ ನನಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡೇನೋ? ಗೊತ್ತಾಗೈತಲ್ಲ ಮತ್ತ್ಯಾಕೆ ಬಾಯ್ ಮಾಡಕತ್ತಿ? ಆ ಹುಡುಗಿಗೆ ನೀನ್ ಇಷ್ಟ ಇಲ್ಲ, ನೀನ್ ಯಾಕೆ ಮದಿ ಮಾಡ್ಕೊಳಕ್ ಹೋದಿ? ನನಗೆ ಅಕ್ಕಿ ಇಷ್ಟ ಆಗ್ಯಾಳಲ್ಲ. ಅವ್ವ ನಾವ್ ಮಾಡೋ ಪ್ರತಿ ಒಂದು ಕೆಲ್ಸಕ್ಕೂ ನೀ ಹೆಡ್ ಆಗಾಕತ್ತಿ. ಅದಕ್ಕ ಅವ ಅಲ್ಲಿ ಬಿಟ್ಟು ಇಲ್ಲಿ ಬಂದಾನ. ಹೌದಪ್ಪ, ಊರಾಗ ಹೌದಾ ನನ್ ಕೆಲ್ಸ ಏನ್ ಮಾಡಿ ಬಂದಿದಿ? ಊರಾಗ ಅಲ್ಲಣ್ಣು ಕೆಲಸನ ಮಾಡೀನಿ, ಆದ್ರೆ ಈಕಿ ನನ್ನ ಕಣ್ಣಾಗ ನಟ್ಟಾಡಲ್ಲ, ಮದುವೆ ಮಾಡ್ಕೊಂಡಿನಿ. ಬಿಟ್ಟು ಬಿಡು. ಆ ಹುಡುಗಿಗೆ ಕಣ್ಣೀರ್ ಹಾಕ್ಸಿ ಮದಿ ಮಾಡ್ಕೊಂಡಿ, ನಮಗ್ ಒಳ್ಳೇದಾಗತ್ತೇನೋ? ತಾಯಿ ಅತ್ತು ಒಂದು ಕಾರಣಕ್ಕೆ ನಿನ್ನ ಮದುವೆ ಕರೆದೈತಿ. ಇಲ್ಲ ಅಂದ್ರೆ ಅಪ್ ಸತ್ತಾನಲ್ಲ, ಹಂಗ ನಿನ್ನೂ ತಿಳ್ಕೊಂಡ ಬಿಟ್ಟು ಬಿಡ್ಬೇಕಾಕಿತ್ತು. ಯವ್ವ ಇಲ್ಲೇ ನಡೆಯಕತ್ತೈತಲ್ಲ ಅದ್ ಯಾವ ವಿಷಯನೂ ನನಗೇನು ಗೊತ್ತಿಲ್ಲ ಅಂತೇಳಿ ಸುಮ್ಮಿದ್ದು ಬಿಟ್ರ ಬಾಳ್ ಚಲೋ. ನೀ ಹಿಂಗ ಏನ್ರ ನಮ್ ಪ್ರತಿ ಒಂದ್ ವಿಷಯಕ್ಕೆ ಏನ್ರ ಅಡ್ಡ ಆಗತ್ತೆ ಅಂತ ತಿಳ್ಕೊ. ನಾ ನಿನ್ನ ಮಗಳಲ್ಲ, ನೀ ನನ್ನ ತಾಯಲ್ಲ. 10 ದೇವ್ರ ಹರಕಿ ಹೊತ್ತು ನಿಮ್ಮಿಬ್ರು ಜನ್ಮ ಕೊಟ್ಟಿದ್ದಕ್ಕ ಈ ಹಡದ ಋಣನ ತೀರಿಸ್ಬಿಟ್ರಪ್ಪ. ನೋಡ್ಕೊಂಡ ಈ ಮನ್ಯಾಗ ಇರ್ತೀರ ಇರ, ಇಲ್ಲಾಂದ್ರ ನಿಂದ ಏನಾರ ಯಾಕಾಗ್ಲಿ ಮನಸ್ಸಿಲ್ಲ ಮನಸ್ಸ ಹುಡುಗಿನ ಯಾಕೆ ಮದ್ವೆ ಆದ್ಯೋ? ಯವ್ವ ನಾವ್ ಕೈ ಇಟ್ಟಿದ್ದು ಕಣ್ಣಿಟ್ಟಿದ್ದು ನಮಗ್ ದಕ್ಕೂತನ ನಾವ್ ಕೈ ಬಿಡುದಿಲ್ಲ ಅಂತೇಳಿ ನಿನಗ್ ಗೊತ್ತೈತಿಲ್ಲ? ಗೊತ್ತಿರ್ಲಿಕ್ಕೂ ಗೊತ್ತು ಮಾಡ್ಕೊ. ಕಂಡು ಕಾಣ್ದಂಗ ಕೇಳು ಕೇಳ್ದಂಗ ಸುಮ್ಮಿದ್ದು ಬಿಡ. ಅವರ ಏನಪ್ಪ? ನಿಮ್ಮ ನೋವು ನನಗೆ ಅರ್ಥ ಆಕೈತ್ರಿ. ನೀವು ಯಾಕೆ ಈ ಮದುವೆ ಒಪ್ಕೊಂಡ್ರಿ ಅನ್ನೋದು ಅದು ನನಗೂ ಗೊತ್ತೈತ್ರಿ. ಏನು ಗೊತ್ತೈತಿ? ಸಾವುಕಾರ್ತಿ ನಿಮಗೆ ಬಿರಿ ಹಾಕಿದಕ್ಕೆ ಮದುವೆ ಮಾಡ್ಕೊಂಡ್ರಲ್ಲ. ನೀವು ಈ ಮದುವೆ ಮಾಡ್ಕೊಳಿಕ್ಕಂದ್ರೆ ನಿಮ್ಮ ಮಾವನ ಕೊಲ್ತಾನ ಅನ್ನೋ ವಿಷಯ ನನಗೆ ಕಿವಿಗೆ ಮುಟ್ಟೈತಿ. ಅವತ್ತಿನ ದಿನ ಗೌಡ್ತಿ ನೀವು ಮಾತಾಡಿದ ಮಾತು ನೆನಪು ಮಾಡ್ಕೋರಿ. ನನ್ ತಮ್ಮ ನಿಮ್ ಮದುವೆ ಆಗ್ಲಿಕ್ಕಂತಂದ್ರ ನಿಮ್ ಮಾವನ್ ಹೆಣನ ಸಿಗಂಗಿಲ್ಲ. ಜೀವ ಹೋದ್ರೂ ಹೋಗಲಕ್ಕ, ಆದ್ರೂ ನಿಮ್ಮ ಮಾವನ್ ನೀವು ಬಿಟ್ಟು ಕೊಡಬಾರ್ದೈತಿ. ನಮ್ಮ ಮಾವನ್ ನೋಡ್ಬೇಕು, ಅವನ ಜೊತೆ ಮಾತಾಡ್ಬೇಕು. ಕರ್ಕೊಂಡು ಹೋಗ್ತಿ? ಕವಲ ಇಟ್ಟು ಕಾಯಕತ್ತಾರ, ಕಣ್ಣು ತಪ್ಪಿಸಿ ಕರ್ಕೊಂಡು ಹೋಗಿ ಸುದ್ದಿ ಗೊತ್ತಾದ್ರೆ ನನ್ನೂ ಕೊಲ್ತಾರೆ. ಬ್ಯಾಡ್ರಿಪ್ಪ. ನೀ ಮದುವೆ ಆಗೋ ಹುಡುಗಿ ಯಾವುದೋ ಒಂದು ಕಾರಣಕ್ಕೆ ನೀನು ಬಿಟ್ಟು ಹೋಗಿರ್ಬೋದು, ಆದ್ರೆ ಆಕೆ ನಿನಗೆ ಮೋಸ ಮಾಡತ್ತಂತ ತಿಳ್ಕೊಳಕ್ಕೆ ಹೋಗ್ಬೇಡ. ಮತ್ತೇನು ತಿಳ್ಕೊಬೇಕು? ಮಾಶ್ ಹೋಗು ಬಂಗಾರ ಕಾಶೆ ಪಟ್ಟಿಗೆ ಚಂದ ಕಾಸ ಸ್ವಾದ್ರ ಮಗ ಮೋಸ ಮಾಡೋದಕ್ಕೆ ಉಣ್ತಾಳ. ಆಕೆ ಮಾಡಿದಾಕಿ ಉಂಡ ಈಗಿಂದ ಈಗ ಉಂಡು ಹೋಗುವಂಗ ಆಕಿಂದ ಆಕೆ ಉಣ್ಣಾಕತ್ತಾಳ. ಆದ್ರೆ ಆಕೆ ಕಣ್ಣೀರು ಒರೆಸೋ ಕೈ ನಿಂದಾಗುವ. ಒಂದು ಮಾತು ಹೇಳ ನಿನಗೆ, ಆಕೆ ನನ್ನ ಪಾಲಿಗೆ ಈಗ ನಾವು ಉಳಿದಂಗೆ ಬಿಟ್ಟು ಬಿಡ್ಬೇಕ. ವಿಚಾರ ಮಾಡಿದ್ರೆ ಏನೋ ಬರೋದಿಲ್ಲ. ತಿಳ್ಕೊಳಕಿದ್ರೆ ಎಂದೋ ತಿಳ್ಕೊತಿದ್ಲಕ್ಕೆ. ಇದು ಜೀವನ ಆಯಿತು. ಜೀವನದಾಗ ಒಮ್ಮಿಲ್ದ ಒಮ್ಮೆ ಎಡುವುದು ಸಹಜ. ಈಗ ಆಕೆಗೆಲ್ಲ ಬುದ್ಧಿ ಬಂದೈತೈತಿ. ಆಕೆನ ನಿದ್ದಿಗನ ಎದ್ದು ಹೋಗಿ ಮತ್ತೊಬ್ಬನ ಮದುವೆ ಆಗಲಿಲ್ಲ. ತಿಳಿದು ಗೊತ್ತಿದ್ದು ಆಗ್ಯಾಳ. ಅಂಥಕಿನ ಮಾರಿ ಹೆಂಗೆ ನೋಡಲಿ, ಅಂಥಕಿನ ಹೆಂಗೆ ಮಾತಾಡ್ಸಿ. ಮೋಸ ಹೋಗಿ ಮನಸ್ಸಿಗೆ ಹಗುರಾಗುತ್ತಾನ ನೀ ಮಾತಾಡವನ. ಆದ್ರೆ ಆಕೆ ದಿವಸ ಕಣ್ಣೀರ ನಾನು ನೋಡ್ದಾಗೈತಿವ. ಅಮ್ಮೋಗ ನಾನಾಗಿ ಆಕೆಗೆ ಕಣ್ಣೀರ ಕೈ ತುಳಿ ಅಂತ ಕಳಿಸ್ಕೊಟ್ಟಿಲ್ಲ, ತಾನಾಗಿ ಆಸೆ ಪಟ್ಟು ಹೋಗ್ಯಾಳ. ಅನುಭವಿಸಿ ಬರಲಿಲ್ಲ. ಜೀವನದಾಗ ಯಾವುದು ನಮ್ಮ ಜೊತೆ ಇದ್ರೆ ದಂಡಿಗೆ ಹತ್ತೈತಿ ಅನ್ನೋದು ತಿಳ್ಕೊಂಡು ಬರಲಿಲ್ಲ. ಹಂಗಾದ್ರೆ ಆಕೆ ಬಂದ್ರೆ ಕರ್ಕೋತಿಯಲ್ಲ. ನನಗಾಗಿ ಮೈ ಮನಸ್ಸ ಮೀಸಲಿಟ್ಟು ಕೂತಿದ್ದಂದ್ರೆ ಕರ್ಕೊಂಡೇ ಕರ್ಕೋತೀನಿ. ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಕ್ ಹೋಗ್ಬೇಡ. ಏನು?
ಗಿನಿ ಕಚ್ಚಿದ ಹಣ್ಣು ತಂದು ಕೈ ಬಿಡಕ್ಕೂ ಹೋಗಬೇಡ. ನೀನು ಇಷ್ಟಪಟ್ಟಂತೂ ಈ ಮದುವೆ ಮಾಡ್ಕೊಂಡಿಲ್ಲ, ಇವ್ರ ಕೈಗೆ ಯಾಕೆ ಸಿಕ್ಕೊಂಡಿ? ಇಷ್ಟಪಟ್ಟ ಮಾಡ್ಕೊಂಡಿದ್ರಿ. ಏನಂತ ಇಷ್ಟಪಟ್ಟಿದ್ದಿ? ಇವ್ರನೋ ಅಥವಾ ಇವ್ರ ಆಸ್ತಿನೋ? ಅರ್ಥ ಆಗತ್ತಾ? ಹೌದು, ಆ ಹುಡುಗ ಬಂದಿದ್ನಲ್ಲ ಅವನು ಯಾರು? ನನ್ನ ಮಾವ್ರಿ. ಮಾವಂದ್ರ ಹೆಂಗ? ಮದುವೆ ಮಾಡ್ಕೋಬೇಕಂತ ಮಾಡಿದ್ದ, ನಾನಾ ಮೋಸ ಮಾಡಿದೆ. ದೇವ್ರು ಚಲೋ ವರಾನ ಹುಡುಗ ಕೊಟ್ಟಿದ್ದ, ನಿನ್ನ ಕಾಲ್ ಮೇಲೆ ನೀನ ಕಲ್ ಹಾಕೊಲಿಲ್ಲವ? ಆಸೆಗೂ ಬಿದ್ದಂಗಾತು, ಮೋಸಕ್ಕೂ ಬಡಿ ಆದಂಗಾತು. ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ನೀನು ಇಲ್ಲಿದ್ದೆ ಅಂದ್ರ ನಿನ್ನ ಜೀವನ ಆಗೋದಿಲ್ಲ. ಮತ್ತೇನು ಮಾಡಲಿ? ಆಗಿದ್ದೆಲ್ಲ ಕೆಟ್ಟ ಕನಸು ಅಂತ ಮರ್ತು ಬಿಡು. ಇನ್ನ ನಿಮ್ಮ ಮಾವನ ದಾರಿನೇ ನೀನು ಹಿಡಿ. ಅವಂಗೆ ಮಾರಿ ತೋರ್ಸೋಕ್ಕಿಂತ ಸಾಯೋದ ಚಲೋ ಅಲ್ಲ? ಹಂಗೆಲ್ಲ ಮಾತಾಡಬಾರ್ದವ. ಅವ ನಿನ್ನ ಮೇಲೆ ಜೀವನ ಇಟ್ಕೊಂಡು ಕುಂತಿದ್ರೆ ಬಡತನ ಇದ್ರೆ ಇರ್ಲಿ, ಆದ್ರ ನಿನ್ನ ಬಂಗಾರಂಗ ನೋಡ್ಕೊಂತಾನ. ಇನ್ನೂ ಕಾಲ ಮಿಂಚಿಲ್ಲ, ಹೊರಟು ಹೋಗ್ಬಿಡವ್ವ. ನಿನ್ನ ಆಸೆ ಕನಸೆಲ್ಲ ನೆರವೇರ್ತಲ್ಲ, ಈಗ ಬಿಚ್ಕೊಡ್ತಿ? ಅಕ್ಕ ಹೇಳಕತ್ತಿದ್ದು ನಿನಗ, ನನಗಲ್ಲ. ಹಾ ಬಿಚ್ ಕೊಡ್ತಾಳ. ಆಕೆ ಏನೂ ಗೊತ್ತಿಲ್ಲಲ್ಲ. ಬಿಚ್ ಕೊಟ್ಟು ಈ ಸೀರೆ ಉಟ್ಕೋ. ಎದಕ್ಕೆ? ಮಣಿ ಸೊಸಿಯಾಗಿ ಮಹಾರಾಣಿ ಹಂಗೆ ಮೆರಿಬೇಕತ್ ಮಾಡಿಯೇನು? ಅದಕ್ಕೆ ಕನಸು ಮನಸ್ಸಿನಾಗೂ ಸಾಧ್ಯವಿಲ್ಲ. ಏನು ಹೇಳತ್ತೀರಿ ನೀವಿಬ್ರು? ನಿನ್ನ ಆಸೆ ಏನಿತ್ತು? ಬಂಗಾರ ಬೆಳ್ಳಿ ಎಲ್ಲ ಹಾಕೋಬೇಕನ್ನೋ ಆಸೆ ಇತ್ತು. ನಿನ್ನ ಆಸೆ ಎಲ್ಲ ನೆರವೇರ್ತಲ್ಲ. ನಮ್ಮ ಆಸೆ ಏನಂತೇಳಿ ಹೇಳ್ಬೇಕಲ್ಲ? ಏನ್ರಿ? ಈ ಸೀರೆ ಉಟ್ಕೋ, ನಿಂಗೆ ಭಾಳ ಚಂದ ಕಾಣುತ್ತೆ. ಹೆಂಗೆ ಗೊತ್ತೈತೇನೆ? ಮನಿ ಕೆಲಸದಕ್ಕೆ ತರ. ಮೋಸ ಮಾಡಾಕತ್ತೀರೇನು? ಬಂಗಾರ ಬೆಳೆ ಆಸೆಗೆ ಬಿದ್ದ ದಿನಾನ ನೀ ಮೋಸ ಹೋಗಿ ಅಂದು ಗೊತ್ತಾಗ್ಲಿಲ್ಲ, ಇಂದು ಗೊತ್ತಾತನ? ನಿಮ್ಮನ್ನ ನಂಬಿ ಬಂದು ಹೆಂಡತಿಗೆ ಮಾತಾಡೋ ಮಾತೇನಿದೆ? ಆಸೆಯಿಂದ ಬಂದಕ್ಕೆ ನೀನು ಆಸೆಯಿಂದ ತಾಳಿ ಕಟ್ಟಿದವನ, ಅಲ್ಲಿದಲ್ಲೇ ಬಗೆಹರಿತಲ್ಲ. ಒಂದು ಹೆಣ್ಣು ನಿನ್ನ ನಂಬಿ ಬಂದಾಳಂದ್ರೆ ತಿಳ್ಕೊಬೇಕಾಗಿತ್ತು ನೀನು. ಅದನ್ನು ನೀ ತಿಳ್ಕೊಬೇಕಾಗಿತ್ತವ, ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ. ನಾವು ಮಾತಾಡುವಾಗ ನಡ್ಬರಕ್ ನೀ ಬಾಯ್ ಹಾಕಕ್ ಹೋಗ್ಬೇಡ. ನಿಂದೇನ್ ಕೆಲಸ ಐತಲ್ಲ ಅಷ್ಟು ನೀ ನೋಡ್ಕೋ. ಅವ ಕರೆಕ್ಟಾಗಿ ಮಾತಾಡೋಣಲ್ಲ. ಇನ್ನು ಮುಂದಿದೆ ಗತಿ, ಬಿಚ್ಚಿಡವೆಲ್ಲ. ನಂಬಿಸಿ ಮೋಸ ಮಾಡ್ತೀರಿ? ಮೋಸ ಹೋಗಾಕ ನೀನ ಮುಂದಾಗಿ ಅಂದ್ರೆ ಮೋಸ ಮಾಡಕ್ಕೆ ನಮ್ದೆಷ್ಟ ಕೆಲಸ? ಹೇಳ್ದಂಗೆ ಕೇಳಿದ್ರೆ ಒಂದು ಜೀವನ ಕಾಣ್ತಿ, ಇಲ್ಲಂದ್ರ ಏನ ಆಗ್ತಿ. ಗಾಳಕ್ಕೆ ಸಿಕ್ಕ ಮೀನ ನೀರಿಲ್ದ ಒದ್ದಾಡಕತ್ತೈತಿ ಅಂದ್ರೆ ಇಷ್ಟು ದಿನ ಅವ್ರ ಮಾವನ ಪ್ರೀತಿ ಎಂಬ ಸಮುದ್ರದಾಗ ಬಿದ್ದ ಈಜಾಡಕತ್ತಿದ್ಲ. ಆದ್ರೆ ಈಗ ನಮ್ಮ ಕೈಯಾಗ ಸಿಕ್ಕ ನರಳಾಡಕತ್ತಾಳ. ಇದ್ರ ಮನಿ ಕೆಲಸಕ್ಕಾಗಿರ್ತಾಳ, ಇಲ್ಲಂದ್ರ ವಾದ್ರೆ ಎಲ್ಲರ ಹೋಗಿರ್ತಾಳ. ಅಷ್ಟ ಹೆಚ್ಚಿಗೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಿನ್ ಸೊಸಿನ ಬೇಕಾದ್ರ ಕರ್ಕೊಂಡೋಗು, ಯಾಕಂದ್ರ ಅದು ಹುಂಡ್ ಬಿಟ್ಟು ಎಂಜಲ್ ಐತಿ. ಒಂದು ಹೆಣ್ಣಾಗಿ ಒಂದು ಹೆಣ್ಣನ್ನು ನಂಬಿಸಿ ಮೋಸ ಮಾಡಿರಲ್ಲ, ಒಂದು ಹೆಣ್ಣಾಗಿ ನಿಮ್ಗೆ ಚಲೋ ಅನ್ನಿಸ್ತೈತಿ. ಮಿಕ್ಕಿದಕ್ಕೆ ಈ ಮಾತಂತಿರಲ್ಲ ಹೆಂಗ್ರಿ? ಏನೋ ನನ್ನ ತಮ್ಮ ಆಸೆ ಪಟ್ಟಿದ್ದ, ನಿನ್ ಸೊಸಿನೂ ಆಸೆ ಪಟ್ಟಿದ್ಲು. ಅವನ ಆಸೆನೆ ತೀರಿಸ್ಕೊಂಡನ, ಈಗಿನ ಆಸೆನೆ ತೀರಿಸ್ಕೊಂಡಳ. ನಿಮ್ಮ ತಮ್ಮಂದು ಅದೇ ಬುದ್ಧಿ. ಅವ ಹಂಗ ಮಾಡವ. ನಮ್ಮ ಸೊಸಿ ಆಸೆ ತೀರ್ಸ್ಕೊಂಡಾಳ ಅಂತಿರಲ್ಲ, ಆಕಿಗೆ ಆಸೆ ಹಚ್ಚದವ್ರು ಯಾರು?
ನೀವ ನಿಮ್ಮ ಇದ್ರ ಸಂಬಂಧ ಬಡವ್ರ ಜೀವನದಾಗ ಆಟ ಆಡಿದ್ರಲ್ಲ ಚಂದ ಕಾಣ್ತೈತಿ. ಅಮೋಗ ರೊಕ್ಕಿದ್ದವರು ಹೆಂಗ್ ಮಾಡಿದ್ರು ಚಂದ ಅಲ್ಲ. ಅದೆಲ್ಲ ಕರೀರಿ, ರೊಕ್ಕಿದ್ದವ್ರು ಏನು ಮಾಡಿದ್ರು ಚಂದ, ಆದರೆ ತಿಳುವಳಿಕಿದ್ದವ್ರು ಏನು ಮಾಡ್ಬೇಕು ಅದನ್ನ ಮಾಡಿದ್ರೆ ಚಂದ ಅಲ್ರಿ. ಏಯ್ ನೀನ್ ಸೊಸೆ ಬೇಕಾದ್ರ ಕರ್ಕೊಂಡೋಗ. ನನ್ನ ಸೊಸಿ ಅವ್ರ ಮನ್ಯಾಗ ಚಂದ ಅದಾಳ. ಆಗಿ ಪರಿಸ್ಥಿತಿ ಆ ದೇವರ ಬಲ್ಲ. ನೀನು ಕಣ್ಣಾರೆ ಒಂದ್ಸಲ ಕಣ್ಣು ನೋಡ, ನಿನಗೂ ಗೊತ್ತಾಕೈತಿ. ಅವ್ರು ಮಾತಾಡೋದಕ್ಕೂ ನೀವು ಮಾತಾಡೋದಕ್ಕೂ ನನ್ನ ಸೊಸಿಗೆ ಏನೋ ತ್ರಾಸ ಇದ್ದಂಗೈತಿ. ಆಕೆ ನಕ್ಕೋತಿರ್ಲ ಅಂತ ಬಿಟ್ಟವ. ಖರೆ ಹೇಳು, ಹೆಂಗದಾಳ? ತಪ್ಪು ಹಾಕಿದ ಐತಿ ತಗೋ, ನಿನಗಂದು ಏನು ಮಾಡೋದೈತಿ? ಬಂದೀನಿ, ಮನೆ ಕರ್ಕೊಳಂಗಿಲ್ಲ? ಮತ್ತೊಬ್ಬನ ಹೆಂಡ್ತಿನ ನನ್ನ ಮನೆಗೆ ಕರ್ಕೊಂಡ್ರೆ ನೋಡಿದ ಮಂದಿ ಏನು ಮಾತಾಡ್ಲಕ್ಕಿಲ್ಲ. ನಾನೇನು ಸೊಸೆ ಅದೀನಿ, ಮದುವೆ ಆಗ್ಬೇಕಂತ ಅನ್ಕೊಂಡಿರೋ ಹುಡುಗಿ ಅದೀನಿ. ಈಗ ತರಕಿಗೆ ಇವತ್ತೇನ ಬಿಟ್ಟು ಹೋಗುವಾಗಿದ್ದು ಅದು ನಿನ್ನ ತಲೆಯಾಗಿದ್ದಿಲ್ಲೇನ? ನಂಬಿ ಮೋಸ ಹೋಗಿನಿ, ನೀನು ಕೈ ಬಿಟ್ಟೆ ಅಂದ್ರೆ ನಂಗೆ ಯಾರು ದಿಕ್ಕ? ಮಾವ ಅನ್ನೋ ಮಮಕಾರ ನಿನ್ನ ಮನಸ್ಸಿನಾಗಿತ್ತಂದ್ರೆ ನನ್ನ ಮನೆಗೆ ಹೊಸ್ಲಾ ನೀ ದಾಡ್ತಿದ್ದಿಲ್ಲ. ಮಾವ ಅನ್ನೋ ಪ್ರೀತಿ ನಿನ್ನ ಮನಸ್ಸಿನಾಗ ತುಂಬಿತ್ತಂದ್ರೆ ನೀ ಮತ್ತೊಬ್ಬಗೆ ಕೊಳ್ಳ ಕೊಡ್ತಿದ್ದಿಲ್ಲ. ಮಾವ ಅನ್ನೋ ಪ್ರೀತಿ ಮಮಕಾರ ಅನುಕಂಪ ನಿನ್ನಲ್ಲಿ ಏನಾರ ಇತ್ತಂದ್ರೆ ನನ್ನ ಮದುವೆ ಆಗ್ತಿದ್ದೆ, ಇನ್ನೊಂದು ಆಸೆ ಪಡ್ತಿದ್ದಿಲ್ಲ. ಅವ್ರು ಹೆಂಗಂತ ನಂಗೆ ಗೊತ್ತು. ಈಗ ನೀನ ಬೇಕಂತ ಬಂದಿನಲ್ಲ. ಅದ ಮನಸ್ಸಲ್ಲೇ ಬಂದ್ಯಾ? ಇಲ್ಲ. ಹೊಯ್ ಮನಸ್ಸಲ್ಲೇ ಬಂದಿ? ಅದ ಕನಸು ಇಟ್ಕೊಂಡ್ಬಂದ್ಯಾ? ಇಲ್ಲ. ಅಲ್ಲಿ ಕನಸು ಕಲ್ಲಾಗನ ಇಲ್ಲಿ ನನ್ನ ಮನೆ ಬಾಗಿಲಿಗೆ ಬಂದಿ. ತಪ್ಪು ಮಾಡೀನಿ ಅಂತ ಹಿಂಗೆ ಚುಚ್ಚು ಮಾತಾಡಬೇಡ. ನಾನಾ ಬೇಕಂತ ನನ್ನ ಹುಡ್ಕೊಂಡು ನೀ ಏನಾರ ಬಂದಿದ್ದೆ ಅಂದ್ರೆ ಅವ ಕಟ್ಟಿದ ತಾಳಿ ನಿನ್ನ ಕೊಳ್ಳಾಗ ಯಾಕ? ಈ ತಾಳಿ ಅವ ಕಟ್ಟುವಾಗ ನಾನು ನಿನ್ನ ನೆನಪ ಮಾಡ್ಕೊಂಡೇನಿ. ಹಂಗಿನ ಅರಮನೆಗೆ ಆಸೆ ಪಟ್ಟ ನಾನು ಹಂಗ ಬೇಡ ಅಂತ ತೋರ್ದು ಹೋಗಿದ್ದೆ. ಈಗ ಯಾವ ಆಧಾರ ಮ್ಯಾಗ ನಾನು ಹುಡ್ಕೊಂಡು ಬಂದಿ? ನನ್ನ ಜೀವನ ದಂಡಿಗಸ್ತಿ ಅಂತ ಬಂದೇನಿ. ನೀನು ಕೈ ಬಿಟ್ಟೆ ಅಂದ್ರೆ ನನ್ನ ಸಾವ ನೋಡ್ತಿ. ನಿನ್ನ ಜೀವನದ ಬಗ್ಗೆ ನಿನಗೆ ಅಷ್ಟ ಕಾಳಜಿ ಐತೇನ? ನೀ ಕೈ ಬಿಟ್ಟು ಹೋದಾಗ ನಾ ಸತ್ ಬದುಕೀನಿ, ಅದನ್ನ ನಿನಗೆ ನೆನಪಾಗ್ಲಿಲ್ಲಲ್ಲ? ನೆನಪಾಗಿದ್ದಕ್ಕೆ ಹುಡ್ಕೊಂಬಂದಿನಿ. ನಾ ಕಣ್ಣಿಟ್ಟು ಹೆಣ್ಣ ಈಗ ನನ್ನ ಮನೆ ಕೆಲಸದಾಕೆ ಆಗ್ಯದಾಳ. ನನ್ನ ಮನೆ ಕೆಲಸದಾಕೆ ಆಗಿದ್ರೆ ಇರ್ತಾಳೆ. ನಿನಗೆ ನಿನ್ನ ಹೆಂಡತಿನ ಬೇಕಂದ್ರೆ, ನಿನ್ನ ಸೊಸಿನ ಬೇಕಂದ್ರೆ ಕರ್ಕೊಂಡು ಹೋಗಿಬಿಡ. ಒಂದು ಹೆಣ್ಣಿನ ನೀ ಬಾಳೆಕಾಗಿ ಇಷ್ಟಪಟ್ಟಿದ್ದಂದ್ರೆ ನಾನು ಸೊಸಿ ಜೀವನ ದಂಡಿಗೆ ಹತ್ತಪ್ಪ ಅಂತೇಳಿ ನಾ ಖುಷಿ ಪಡ್ತಿದ್ದೆ. ಆದ್ರೆ ನಂಬಿಸ್ಕೊಳ್ಳಾಗ ತಾಳಿ ಕಟ್ಟಿ ಹಿಂಗೆ ಹಗರಾಗಿ ಮಾತಾಡಕತ್ತಿ ಅಂದ್ರೆ ಆಕಿನ ಶಾಪ್ ನಿಂಗೆ ತಟ್ಟದ ಬಿಡೋದಿಲ್ಲ. ಕರಿಸೆಳಕತ್ತೀವಿ, ತಿಳಿಸೆಳಕತ್ತೀವಿ. ಇರಕಿದ್ರೆ ನಮ್ಮ ಮನೆ ಕೆಲಸಕ್ಕಾಗಿರ್ತಾಳ. ನಿನಗೆ ಬೇಕಾಗಿತ್ತಂತಂದ್ರೆ ಕರ್ಕೊಂಡು ಹೋಗ್ಬಿಡು. ಸಂಬಂಧಕ್ಕೆ ಬೆಲೆ ಕೊಟ್ಟು ಮಾತಾಡೋರು ಇದ್ರಂದ್ರೆ ಸಂಬಂಧ ಉಳಿಸೋಳು ಮಾತು ಮಾತಾಡ್ತಿದ್ರಿ. ನೀವು ಮಾತಾಡಕತ್ತಿದ್ದು ನಿಮ್ಮ ರೊಕ್ಕದಿಂದ, ನಿಮ್ಮ ಸೊಕ್ಕದಿಂದ. ನೋಡಪ್ಪ, ನನಗೆ ನಿನ್ನ ಮ್ಯಾಗ ಸಿಟ್ಟಿಲ್ಲ, ಸೇಡಿಲ್ಲ. ಏನೋ ಕಣ್ಣು ಬೇಕಂದಿತ್ತು, ಮನಸ್ಸು ಇಷ್ಟಪಟ್ಟಿತ್ತು. ಈಗ ಇದ್ರು ಅಷ್ಟ, ಸತ್ರು ಅಷ್ಟ, ನನಗೇನು ಚಿಂತಿಲ್ಲ. ನಮ್ಮ ಮನೆಗೆ ಇರ್ಲಿ ಅಂತಂತಂದ್ರೆ ನಾವು ಆಕಿನ ಮನೆ ಕೆಲಸಕ್ಕಾಗೆ ನೋಡೋರು. ಸೊಸೆ ಹಂಗೆ ನೋಡ್ಬೇಕಂತಂದ್ರೆ ಆಕಿ ನಮ್ಮ ತಕ್ಕಂತ ಅಲ್ಲ. ಕಳ್ಳು ಹಿಡ್ದು ನಾನು ಸೊಸಿನ ಕರ್ಕೊಂಡು ಹೋಗ್ತೀನಿ. ಆಕಿನ ಬಳ್ಳಿ ಹಿಡ್ದು ನಿಮ್ಮ ಕಣ್ಣು ಮುಂದೆ ಬಾಳೆನೂ ಮಾಡ್ತೀನಿ. ಆಕಿಗೆ ಮೋಸ ಮಾಡಿದಕ್ಕೆ ಆಕಿನ ಕಣ್ಣು ಮುಂದೆ ನೀವು ಹೆಂಗೆ ಇಬ್ಬರು ನಕ್ಕೋತಿರ್ತೀರತ್ತ ನಾನು ನೋಡ್ತೀನಿ. ನಾನು ನಿನ್ನೇನೂ ಕೇಳೋದಿಲ್ಲ. ನಮ್ಮ ಮಾವನ ಒಂದು ಮಾಡು. ನನ್ನ ಜೋಡಿ ಒಂದು ದಿನ ಸಂಸಾರ ಮಾಡಿ ಅದು ಹೆಂಗೆ ಅವನ ಜೋಡಿ ಹೊಕ್ಕಿ? ಮಾವು ಬೇಕಂತ ಆಗಿದ್ದೆಲ್ಲ ಕೆಟ್ಟ ಕನಸಂತ ಮರೆಯಾತೀನಿ. ನಿನ್ನ ಜೀವನಕ್ಕಾಗಿ ನೀ ಮರೆತರು ನಾ ಮರಿಬೇಕಲ್ಲ. ಕೈ ಮುಗಿದು ಕೇಳ್ಕೋತೀನಿ, ನನ್ನ ಪಾಡಿಗೆ ಬಿಟ್ಬಿಡ್ರಿ. ಒಮ್ಮೆ ನೋಡಿದ್ರೆ ನೀನು ಬಿಡ್ಬೇಕನ್ನಿಸ್ತೈತಿ, ಒಮ್ಮೆ ನೋಡಿದ್ರೆ ನಿನ್ನ ಜೊತೆ ಜೀವನ ಮಾಡ್ಬೇಕನ್ನಿಸ್ತೈತಿ. ಅದು ನನ್ನ ಸಾಗದ ಕನಸು. ನಾ ಜೀವನ ಅಂತ ಮಾಡಿದ್ರೆ ನಮ್ಮ ಮಾವನ ಜೊತೆನ. ಮಾವನ ಮ್ಯಾಗ ಇಟ್ಟು ಜೀವ ಇಟ್ಕೊಂಡು ಕೂತಿಯಲ್ಲ, ನೀ ನನ್ನ ಜೊತೆ ಸಂಸಾರ ಮಾಡಿ ಅಂತ ಅವಂಗೆ ಏನಾರ ಗೊತ್ತಾಯ್ತಂದ್ರೆ ನೀನವ ಕರ್ಕೋತಾನ? ಮನಸ್ಸಿನಿಂದ ಹೂವಿನ ಥರ ನೋಡ್ಕೊಂಡನು. ಈ ಹೆಣ್ಣಿನ ಬಾಡಕ್ಕೆ ಅವ ಬಿಡೋದಿಲ್ಲ. ಈಗ ಬಾಡಿ ಹೋದ ಹೂನಿ ನಿಮ್ಮ ಮಾವ ಅದೆಷ್ಟ ಪ್ರೀತಿ ಎಂಬ ನೀರು ಸುರಿಬಿದ್ರು ನೀ ಏನು ಅರಳುವುದಿಲ್ಲ.
ನಾ ಗಾಡಿ ಮಧ್ಯೆ ಆಗಿದ್ದೇನೆ, ನಮ್ಮ ಮಧ್ಯನೇ ಇರಲಿ, ನಮ್ಮ ಮಾವನ ತನಕ ಹೋಗೋದು ಬೇಡ. ನಿಮ್ಮ ಮಾವನ ಕಣ್ಣಾಗ ಮಣ್ಣು ಹೋಗೋದು ಅವನ ಜೊತೆ ಜೀವನ ಮಾಡ್ಬೇಕಂತೀಯಲ್ಲ, ಇವತ್ತಲ್ದ ನಾಳೆ ಅವ್ನಿಗೆ ಗೊತ್ತಾಗುದ? ಗೊತ್ತಾಗ್ಲಾರಂಗೆ ನೋಡ್ಕೋರಿ, ನಿಮ್ಮ ಋಣದಾಗ ನಾ ಬದುಕ್ತೀನಿ. ನಿನ್ನ ಏನಾರ ನಾವು ಬದುಕಾಕ ಬಿಟ್ಟಿವಂದ್ರೆ ನೀ ನಮಗೆ ಭಯ ಹುಟ್ಟಿಸ್ತಿ ಅನ್ಕತನ ನೀ 4 ಗಾಡಿ ನಡಬಾರ್ಕ ಇರೋದ ಚಲೋ. ಕೈಯಿಂದ ತಪ್ಪಿಸ್ಕೊಂಡು ಹೋದವರು ಕಣ್ಣಿಂದ ತಪ್ಪಿಸ್ಕೊಂಡಿಲ್ಲ, ಕಣ್ಣಿಂದ ತಪ್ಪಿಸ್ಕೊಂಡು ಹೋದವರು ತಪ್ಪಿಸ್ಕೊಂಡು ಹೋಗಿಲ್ಲ. ಊರ್ ಬಿಟ್ಟು ಊರಿಗೆ ಬಂದಿರ್ತೀವಿ, ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಅನ್ನೋ ತಿಳ್ಕೊಂಡು ಮಾತಾಡು. ಭಾಳ ಗತ್ಲೆ ಮಾತಾಡಕ್ಕೆ ಹೋಗಬೇಡ. ನನ್ನ ಬಗ್ಗೆ ಏನಾದ್ರು ತಿಳ್ಕೊಳಕ್ಕೆ ಹೋದಂದ್ರೆ ನಿನ್ನ ಬಗ್ಗೆ ನೀನ ಮರ್ತಿರ್ತಿ. ಅಂಜಿಕೆ ಹಾಕತಿ, ಹೆಣ್ಣದಾಳ ಅಂಜತಾಳ ಅನ್ಕೊಂಡಿ. ನನ್ನ ಮುಂದೆ ಯಾರಾಗಲಿ ಅಂತಕಿನಾಗಲಿ ಅಂಜಬೇಕು. ನಿನ್ನ ನನಗ ಊರಾಗ ಹಸ ಆಗತೈತಿ, ಹಿಂಗ್ಯಾಕರ ಮಾಡಾಕತ್ತಿ ನೀನು? ಯಾರೇನೋ ಗೊತ್ತಿಲ್ಲಕ್ಕ, ಭಾಳ ಹದ್ದು ಮೀರಿ ಮಾತಾಡಕತ್ತಾಳ. ಹಾದಿಗೆ ಹೋಗೋ ಹೆಣ್ಮಕ್ಳು ಕೈ ಹಿಡಿದು ಎಳದ್ರ ಹದ್ಮೀರು ಮಾತಾಡ್ತಾರ, ಹಲ್ಲು ಮುರಿತಾರ. ಅವನಿಗೆ ನಾ ಹೇಳ್ಕೊಂತೀನವ, ನೀನ್ ಹೋಗು. ಈಗ ಹೋಗ್ತೀನ್ರಿ, ಹೋಗಾಕಿ ಕೈ ಯಾಕೆ ಹಿಡ್ದ ಅಂತ ಕಾರಣ ನನಗ್ ಬೇಕೀಗ. ಏನೋ ತಿಳಿಲಾರಕ್ಕ. ಅಕ್ಕ, ಯಾಕೆ ಇಂಥವ್ರ ಮುಂದೆ ಸಣ್ಣಾಗಿ ಮಾತಾಡ್ತಿ? ಏಯ್, ಕೈ ಹಿಡಿದು ಎಳ್ದಿನಿ, ಕಣ್ಣಿಟ್ಟಿನಿ, ಏನು ಮಾಡ್ತಿ? ಹೆಣ್ಣಿನ ಕೆಟ್ಟ ದೃಷ್ಟಿಯಿಂದ ನೋಡಿರೋರು ಇತಿಹಾಸದಾಗ ಇಲ್ಲ. ಏನು ಮಾಡ್ತೀನಂತ ನೋಡ್ತೀನಿ. ನಮ್ಮ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ, ತಿಳಿಸಿ ಹೇಳಾಕತ್ತೀನಿ, ಸುಮ್ ಹೋಗ್ಬಿಡು. ನೀವು ಊರಾಳೋ ಗೌಡ್ರ ಇರ್ಬೋದು, ಆದ್ರೆ ನನ್ನ ಸುದ್ದಿಗೆ ಬಂದ್ರ ನಾ ಏನಂತ ತೋರಿಸ್ಬೇಕಾಗತ್ತ. ಊರಿಗೆ ಬಂದಿ, ನೀ ಏನಂತ ನೀ ತೋರಿಸ, ಹೊತ್ತು ಮುಳುಗುದ್ರಾಗ ನಾ ಏನಂತ ನಾ ತೋರಿಸ್ತೀನಿ. ಇಲ್ಲ ಆಗಿದ್ದು ಇಲ್ಲೇ ಮರೆತು ಹೋದಿ ಅಂತಂದ್ರ ನಿನಗೊಂದು ಬದುಕಾಕ ಒಂದು ದಾರಿ ಇರ್ತೈತಿ. ಇಲ್ಲೇ ಆಗಿದ್ದು ನಾ ಬೈಲಿಕ್ ತಂದಂದ್ರ ಸತ್ಯ ಏನನ್ನೋದು ಇಡೀ ಊರಿಗೆ ಗೊತ್ತಾಗತ್ತ. ಆಸೆಗೆ ಬೀಳ್ಬಾರ್ದಿತ್ತು, ಬಿದ್ದು ಬುದ್ಧಿ ಕಳ್ತೀನಿ. ನಮ್ಮ ಮಾವು ನನ್ನ ಕರ್ಕೋತಾನ, ನಿಮ್ಮ ತಮ್ಮಂಗೆ ನೀವು ತಿಳಿಸಿ ಹೇಳ್ರಿ. ಏನಂತ ಹೇಳ್ಬೇಕ? ನನ್ನ ನಡುವ ನಿಮ್ಮ ತಮ್ಮನ ನಡುವ ಏನೇನೂ ನಡೆದಿಲ್ಲ ಅಂತ ನಮ್ಮ ಮಾವಿಗೆ ತಿಳಿಸಿ ಬುದ್ಧಿ ಹೇಳ್ಬೇಕು. ಅಲ್ಲ, ನಡೆದಿದ್ದ ಕರೆ ಐತಿ, ಮುಚ್ಚಿಟ್ಟು ಮತ್ತಿಷ್ಟು ಮೋಸ ಮಾಡ್ತಿ. ನಮ್ಮ ಮಾವು ನನ್ನ ಭಾಳ ಹಚ್ಕೊಂಡಾನ, ಅವನ ಜೊತೆ ಜೀವನ ಮಾಡೋಕೆ ಒಂದು ಅವಕಾಶ ಮಾಡಿಕೊಡ್ರಿ. ಕಳಿಸ್ಕೊಡ್ಬೋದು, ಅಲ್ಲಿ ಹೋಗಿಂದ ನನಗೆ ಏನಾರ ತಿರುಗಿದ್ದೆ ಅಂತಂದ್ರ? ಮೋಸ ಮಾಡಿರಿ, ಮೋಸಕ್ಕೆ ತಕ್ಕ ಪಾಠ ಕಲಿಸ್ಲಾರ ಬಿಡ್ತೀನೇನು? ಇಷ್ಟೆಲ್ಲ ಮನಸ್ಸನ್ನೇ ಬೆಂಕಿ ಇಟ್ಕೊಂಡು ನಿನ್ನ ಅಲ್ಲಿ ಕಳಿಸಿ ನನ್ನ ಮನೆ ನಾನು ಹುರಿ ಹಚ್ಕೊಳ್ಳೇನಾ? ನಮ್ಮ ಮಾವನ ಮನಸ್ಸಿಗೆ ಕೊಲ್ಲಿ ಇಟ್ಟಿರಿ, ನಿಮ್ಮನ್ನ ಹೆಂಗೆ ನಾನು ಸುಮ್ಮನೆ ಬಿಡ್ಲಿ? ನಿನ್ನ ಕೈಲಿ ಏನು ಮಾಡ್ಕೊಳಕ್ಕಾಗುತ್ತೋ ನೀ ಮಾಡ್ಕೊ, ನಮ್ಮ ಕೈಲಿ ಏನು ಮಾಡೋದಾಗುತ್ತೋ. ಒಂದು ಮಾತ್ರಿ, ನನ್ನ ಜೀವ ಹೋಗೋ ಕೊನೆ ಕ್ಷಣದಲ್ಲೂ ನಮ್ಮ ಮಾವು ನಾನು ಸೇರ್ತೀನಿ ರೀ. ನಿನ್ನ ಕನಸು ನನಸಾಗುತ್ತಾ ಇಲ್ಲ ಅಂತೇಳಿ ನಾನು ನೋಡ್ತೀನಿ. ಆ ಹುಡುಗಿನ ಇದ್ರ ಅಂತ ಕಡ್ಯಾಕ್ ಮಾಡಿದ್ರೆ ನಿನ್ನ ಹೆಸರಲ್ಲೇ ವಾರ ಒಪ್ಪತ್ತು ಮಾಡ್ತಾನೆ ನೋಡುವಾನ. ನನ್ನ ಹೆಸರಲ್ಲೇ ವಾರ ಒಪ್ಪತ್ ಮಾಡಕ್ಕ ಆಕೆ ನೀನ್ ಹೊರ ಹುಟ್ಟಿದ ತಂಗಿಯೋ ಏನ್ ಬೇಕಾದ ಹುಡುಗಿಯೋ? ಆ ಹುಡುಗಿ ನನ್ನ ತಂಗಿ ಏನಾದರೂ ಆಗಿದ್ರೆ ಆ ಮಗನ ಗಂಟ್ಲ ಹರಿದ ರಕ್ತ ಕುಡಿತಿದ್ದೆ. ದೈವ ಸುಮಾರು ನಾ ಆ ಮನೆ ಕೆಲಸದಾಳ, ಆಕಿ ಆ ಮನೆ ಸೊಸಿ. ಹೆಣ್ಣಿನ ಕಾಪಾಡೋ ಗುಣ ಇತ್ತಂದ್ರ ಆಳ್ ಮನುಷ್ಯ ಆದ್ರೇನು, ಒಡ ಹುಟ್ಟಿದವ ಆದ್ರೇನು, ಇದನ್ನೆಲ್ಲ ನೋಡ್ಕೊಂಡು ನೀ ಸುಮ್ಮನಿದ್ದೇನು? ಅಲ್ರಿ, ಆ ಮನ್ಯಾಗ ದುಡಿದು ತಿನ್ನವನ, ಆ ಮನುಷ್ಯನ ಕಡೆ ಹೊಡೆತ ತಿನ್ನಂತ ಹೇಳತ್ತೀರಿ ನೀವು? ಹಂಗಲ್ಲಪ್ಪ, ಆ ಹುಡುಗಿಗೆ ತನ್ನ ಕಾಲ ಮೇಲೆ ತಾನ ಕಲ್ಲು ಹಾಕೊಂಡು ಈಗ ನನ್ನ ಮಾತು ಕೇಳ್ತಾಳಂದಿ. ಹೆಣ್ಣ ಮಣ್ಣು ತಿನ್ನು ಕೆಲಸ ಮಾಡಿ ಧೈರ್ಯ ಅನ್ನೋದ ಕಳ್ಕೊಂಡೈತಿ. ಈಗ ಧೈರ್ಯ ತುಂಬಕ್ಕಾರ ನಿಮ್ಮಿಂದನೇ ಸಾಧ್ಯ ರೀ. ಈಗ ಆ ಹುಡುಗಿ ಇದನ್ನೆಲ್ಲ ಕಳ್ಕೊಂಡು ಎಲ್ಲೋಗ್ಬೇಕಂತಾಳ?
ಆಕಿನ ನಮಗೆ ಒಂದು ಜೀವ ಐತ್ರಿ. ಆಕೆ ಯಾವಾಗ ಬರ್ತಾಳ ಅಂತಂದು ಕಾಯಕತ್ತೈತಿ ಅಷ್ಟ. ಅಕ್ಕಿನ ಜೋಡಿ ಬಂದಿದ್ಯಾಕ? ನೀವು ಮಾಡೋ ದಾದಾಗಿರಿ ನೋಡ್ಕೊಂಡು ಸುಮ್ಮನೆ ಇರ್ಬೇಕೇನು? ನಿಮ್ಮಿಂದ ನಿಮ್ಮ ತಮ್ಮನಿಂದ ಈ ಹುಡುಗಿ ಮೋಸ ಆಗೈತಿ. ನಿಮ್ಗೆ ತಕ್ಕ ಪಾಠ ನಾ ಕಲಿಸ್ತೀನಿ. ಏನ್ ನಮ್ಮ ಬಗ್ಗೆ ತಿಳ್ಕೊಂಡು ಬಂದಿಯೋ ಏನ್ ಈ ಊರಿಗೆ ಹೊಸ್ದಾಗ್ ಬಂದಿಯೋ? ನೀವು ಮಾಡಿದ ಮೋಸಕ್ಕ ನನ್ನ ಜೀವನ ಹಾಳಾಗಿರ್ಬೋದು, ಅದನ್ನ ಸುದ್ದಿ ಮಾಡಕ್ಕಂತನ ಇವ್ರು ಬಂದಾರ. ನನ್ನ ಸೊಕ್ಕು ಮುರಿಸ್ಬೇಕಂತೇಳಿ ನೀ ಹಠ ತೊಟ್ಟು ನಿಂತಿ, ಆದ್ರ ಇಕ್ಕಿನ ಕೈಲಾಗತ್ತಾ? ನಿಮ್ಮ ಮಾತಿಗಂಜಿ ಅದೆಷ್ಟು ಹೆಣ್ಮಕ್ಳು ಜೀವನ ಹಾಳು ಮಾಡ್ಕೊಂಡಾರೋ ಗೊತ್ತಿಲ್ಲ, ಆದ್ರೆ ಇಕ್ಕಿನ ಜೀವನ ಹಾಳಾಗಕ್ಕೆ ನಾ ಬಿಡಂಗಿಲ್ಲ. ಹಾಳಾಗಿಲ್ಲಂತಿ ಕೇಳಕಿನ? ಇಂಥವ್ರು ಅದರಂತ ಗೊತ್ತಿದ್ರು ಯಾಕೆ ನಿನ್ ಜೀವನ ಹಾಳು ಮಾಡ್ಕೊಂಡಿ? ಏ ಹುಡುಗಿ, ಆಸೆಗ್ ಬಿದ್ದಾಳ, ಆಸೆನ ತೀರಿಸ್ಕೊಂಡಳ. ಈ ಕೇಳಿದೆ ಏನಂತ ಹೇಳ್ಬೇಕಿ? ಮೋಸ ಹೋಗಿ ನನ್ನದ್ ಬಿಟ್ಟು ಮತ್ತೇನು ಹೇಳಿ ಅಕ್ಕ ನಾನು ನಿನ್ಗೆ? ನಾ ಮಾತಾಡ್ಕೊಂಡು ಬರ್ತೀನಿ, ನೀ ಇಲ್ಲಿದ್ರಕಿ ಭಾಳ ಮಾತಾಡ್ತಾಳ, ನಿಮ್ಮ ಮನೆಗೆ ಹೋಗಿ. ಯಾರೂ ಆಸರಿಲ್ಲ ಅಂತ ತಿಳ್ಕೊಂಡಿದ್ದೇಕಿ ಮಾವನು ಜೋಡ್ ಮಾಡ್ಕೊಂಡಿ. ಈಗ ನೋಡಿದ್ರೆ ಯಾರನ್ನೋ ಕರ್ಕೊಂಬಂದಿ. ಮೋಸ ಮಾಡೋ ಕೈ ಒಂದಿದ್ರೆ ಸಮಾಧಾನ ಮಾಡೋ ಕೈ 100 ಇರ್ತಾವೆ. ನನ್ನ ಭುಜದ ಮೇಲೆ ಕೈ ಇಟ್ಟು ಮಾತಾಡೋಷ್ಟು ಧೈರ್ಯ ಬಂತ? ವಯಸ್ಸಿನಾಗ ದೊಡ್ಡೋರು ಇರ್ಬೋದು, ಅದ್ರ ತಪ್ಪನ್ಯಾಗ ನನಗಿಂತ ಸಣ್ಣವ್ರು ನೀವು. ತಪ್ಪಾಗ್ಲಿ ಒಪ್ಪಾಗ್ಲಿ ಈ ಊರಾಗ ನಾ ಮಾತಾಡಿದ್ದೆ ಮಾತು. ನಿನ್ ತಪ್ಪ ನಿನ್ನೊಪ್ಪ ನಿನ್ ಮನೆಗೆ ಇಟ್ಕೋ, ಮಂದಿ ಮನಿಗಲ್ಲ, ಮಂದಿ ಮನಿ ಹೆಣ್ಮಕ್ಳಿಗಲ್ಲ. ಹೋಗುವ, ನಿನ್ನ ಸಲುವಾಗಿ ಚಡಪಡ್ಸಕತ್ತಾನ, ಹೋಗಿ ಅವ್ನು ಕುಡ್ಕೋ. ಯಾವ ಮುಖ ಇಟ್ಕೊಂಡು ನಾವು ಅವನತ್ತಕ್ಕೆ ಹೋಗ್ರಿ? ಯಾವ ಪ್ರೀತಿ ಇಟ್ಕೊಂಡು ಅವ ನಾನು ಕರಿತಾನ? ಯಾವ ಮುಖ ಇಟ್ಕೊಂಡು ಹೋಗ್ಲಿ ಅಂತ ನೀವು ಅನ್ನಕತ್ತೀರಿ, ಬಿಟ್ಟು ಹೋದಕ್ಕಿನ ಹೆಂಗೆ ಕರೀಲಿ ಅಂತ ಅವ ಅನ್ನಕತ್ತಾನ. ಒಬ್ರಿಗೊಬ್ರು ಹಿಂಗೆ ಅನ್ಕೊಂತ ಕುಂತ್ರ ನೀವು ಒಂದಾಗೋದು ಯಾವಾಗ ರೀ? ಅಣ್ಣ, ನಾ ಅವನಿಗೆ ಬೇಕೋ ಬೇಡ ಅಂತ ಒಂದು ಮಾತು ಕೇಳ್ಕೊಂಬಾರಲ್ಲ, ಆಮೇಲೆ ನಾ ಬೇಕಂದ್ರೆ ಅವನಿಗೆ ಮುಖ ತೋರಿಸ್ತೀನಿ. ಅಲ್ರಿ, ಬೇಕಂದ್ರೂ ಹೋಗಬೇಕ, ಬ್ಯಾಡಂದ್ರೂ ಹೋಗಬೇಕ, ಮೊದಲೇ ಎಡವಿರಿ, ಇನ್ನಷ್ಟು ಎಡಬೇಡ್ರಿ ಅಂತ ಹೇಳಕತ್ತೀನಿ ಅಷ್ಟೇ. ಬಾ ಅಂತ ಒಂದು ಮಾತು ಕರೀಲವ, ಬರಕ್ಕೆ ನಾನು ತುದಿಗಾಲ ಮ್ಯಾಗ ನಿಂತೀನಿ. ಒಂದು ಮಾತು ಕೇಳ್ತೀನಿ ರೀ, ಅವ್ನ ಗುಣ ದೊಡ್ಡದಿತ್ತಂದ್ರೆ ಕರೆದಿರ್ತಾನೆ. ಅಕಸ್ಮಾತ್ ಒಂದು ವೇಳೆ ಅವ್ನು ಕರೀಲಿಕ್ಕಂದ್ರೆ ಏನು ಮಾಡ್ತೀರಿ? ಅವ್ನು ಕಳ್ಕೊಳಕ್ಕಂತೂ ಮನಸ್ಸಿಲ್ಲ, ಬದುಕಿದ್ರೆ ಅವನ ಹೆಸರು ಮ್ಯಾಗ ಬದುಕ್ತೀನಿ. ಮೋಸ ಹೋಗೋಕ್ಕಿಂತ ಮೊದಲು ಇದ ಪ್ರೀತಿ ಇತ್ತು, ಈಗ ಮೋಸ ಹೋದ್ಮೇಲೆ ಅದ ಪ್ರೀತಿ ಐತಿ. ಆದ್ರೂ ನಡಬಾರ್ಕ ನಿನ್ನ ಮನಸ್ಸು ಸ್ವಲ್ಪ ಬಿಗಿ ಹಿಡಿದಿತ್ತು ಬನ್ನಿ. ಅವ ಸಿಗ್ಲಿ ಅಂತ ಹನುಮಪ್ಪಗೆ ಅರ್ಕೆ ಹೊರ್ತೀನಿ, ಸಿಕ್ಕ ಅಂದ್ರೆ ದೇವ್ರ ಹೆಸ್ರೊಳಗೆ ಒಪ್ಪತ್ತಿರ್ತೀನಿ. ಕರೆನವ, ಕೂಡ್ಸು ದೇವ್ರಾದ್ರೆ ಎಷ್ಟ ಕಷ್ಟ ಬಂದರೂ ಕೂಡಿಸ್ತಾನ, ಆದ್ರೆ ಕೆಡಿಸ್ಕೊಳ್ಳೋ ಮನಸ್ಸು ನಿಂದಾಗಬಾರ್ದು ನೋಡುವ. ಒಂದು ಹೆಣ್ಣಿನ ಅವ ಮನಸ್ಸಿನಿಂದ ಮುಟ್ಟಿಲ್ಲ, ನೀ ಏನಾರ ಮನಸ್ಸಿನಿಂದ ಆಕಿನ ನೋಡ್ಕೊಂಡಿದ್ದೆ ಅಂದ್ರ ಆಕಿನ ಕೈ ಒಟ್ಟ ಬಿಡಬೇಡ. ನೀವು ಈಗ ಬಂದಿರಿ, ಆಕಿನ ಒಂದು ಪಂಜರದಾಗ ಇಟ್ಟು ನೋಡ್ಕೊಂಡಿದ್ದೆ, ಆದ್ರೆ ಆಕಿಗೆ ನನ್ನ ಪಂಜರದಾಗ ಆಡಕ್ಕೆ ಮನಸ್ಸು ಬರಲಿಲ್ಲ. ಹಾರಾಡ್ಬೇಕಂತೇಳಿ ಅರಮನೆ ತಕ ಹಾರಿ ಹೋದ್ಲ. ಏನು ಸುಖ ಕಾಣಲ್ರಿ, ಏನು ಸುಖ ಕಾಣಲ್ಲ? ಮಾಡಿದ ತಪ್ಪಿಗೆ ಅನ್ಭವಿಸಕತ್ತಾಳ, ನೀ ಕೈ ಬಿಟ್ರೆ ಹೆಂಗೆ ಹೇಳು? ಬಿಟ್ಟು ಹೋದಕ್ಕಿಗೆ ಬದುಕೋದು ಗೊತ್ತಿರ್ಲಂತ ಮಾಡ್ರಿ ಅಣ್ಣ. ನೀನು ಬಿಟ್ಟು ಹೋಗ್ಯಾಳ, ಈಗ ಬ್ಯಾಸರಾಗಿ ಆ ಮನೇನು ಬಿಟ್ಟು ಹೋಗ್ಕಾಳ, ಆಕಿನ ಮುಂದಿನ ದಾರಿ? ಅದನ್ನಕ್ಕೆ ಆಗ ವಿಚಾರ ಮಾಡಿದ್ಲಂದ್ರೆ ಈಗ ಹಿಂಗೆ ಒಬ್ಬಂಟಿಯಾಗಿ ಎಲ್ಲಿ ಪರಿಸ್ಥಿತಿ ಬರ್ತಿದ್ದಿಲ್ಲ. ಈಗ ನನ್ನ ಮುಂದೆ ಕಣ್ಣೀರಾಕ್ ಹೇಳಕತ್ತಾಳ, ಈಗ ಕರ್ಕೊಂತೀಯೋ ಇಲ್ಲೋ? ಅದ ಮನಸ್ಸು ನನಗಾಗೆ ಮೀಸಲಿತ್ತಂದ್ರೆ ಕರ್ಕೋತೀನಿ. ಆದ್ರೆ ಆಕಿ ಇನ್ನೊಬ್ಬರ ಹೆಂಡತಿಯಾಗಿ ನಡ್ದಕ್ಕಿದಾಳ, ಹೆಂಗೆ ಕರ್ಕೊಳ್ರಿ? ಅದ ನಿನ್ನ ಮನಸ್ಸಿನಾಗ ಕಾಡಕತ್ತಿತ್ತಂದ್ರ ಆಕಿ ಬ್ಯಾಡ ಅಂತ ಕಡ್ಡಿ ಮುರಿದಂಗೆ ಮಾತಾಡಿ ನೋಡೋಣ. ಆಕಿ ಬೇಕಂತ ಕಡ್ಡಿ ಮುರಿದಂಗೆ ಮಾತಾಡಿನಂದ್ರೆ ಅದ ಮನಸ್ಸಲ್ಲೇ ನನ್ನ ಜೊತೆ ಬಾಳೆ ಮಾಡ್ತಾಡ್ರೆ. ಇಷ್ಟು ಸಾಕು ಬಿಡು, ಆಕೆ ಹೆಂಗೆ ಒಪ್ಪಿಸ್ಬೇಕು, ಆಕೆ ಹೆಂಗೆ ತಿಳಿಸಿ ಹೇಳ್ಬೇಕು ನಾನು ನೋಡ್ಕೊತೀನಿ. ಮೋಸ ಹೋದಕ್ಕಿಗೆ ಸಮಾಧಾನ ಮಾಡಿ ತಿಳಿಸಿ ಬುದ್ಧಿ ಹೇಳ್ತೀರಿ, ಮೋಸ ಮಾಡಿದ್ರಿಗೆ ಏನು ಮಾಡ್ತೀರಿ? ಕಾಲನ ತಕ್ಕ ಪಾಠ ಕಲ್ಸುತ್ತ, ನೀ ಯಾಕೆ ವಿಚಾರ ಮಾಡ್ತಿ? ನಿನ್ನ ವಸ್ತುನ ನೀ ಕಾಯ್ಕೋ.
ಬಂಗಾರ ಬೆಳ್ಳಿ ಸೇರಿತನದಾಗ ರಾಣಿ ಹಂಗೆ ಇಡ್ಲಿಕ್ಕಂದ್ರು ಮನಸ್ಸಿನಿಂದ ಆಕಿನ ರಾಣಿ ಹಂಗೆ ನೋಡ್ಕೋತೀನಿ. ತಿಳಿಸಿ ಹೇಳ್ರಿ ಅಷ್ಟೆ. ನಾ ಏನು ಸುಳ್ಳು ಹೇಳಕತ್ತಿಲ್ಲ, ಹುಡ್ಸೋದು ಹೇಳಕತ್ತಿಲ್ಲ. ಆಕಿ ಮನಸ್ಸಿನ ಮಾತು ನಿನ್ನ ಮುಂದೆ ಹೇಳಕತ್ತೀನಿ. ಹಿಂಗೆ ಮಾತಾಡತ್ತ ಹೆಂಗಂತಿ? ಆಕಿ ನನ್ನ ಮ್ಯಾಚ್ ಜೀವ ಅದಾಳಂತಿ. ಮತ್ತು ಆಕಿ ನನಗೆ ಮೋಸ ಮಾಡಿದಕ್ಕೆ ನಾ ಏನು ಮಾಡ್ಬೇಕು ಹಂಗಾರ? ಆಕಿ ಮಾಡಿದ ಮೋಸ ಹೆಚ್ಚಾಗಿತ್ತಂದ್ರೆ ಆಕಿನ ಮರ್ತು ಬಿಡು. ಇಲ್ಲ ಆಕಿ ಮ್ಯಾಗ ಮನಸ್ಸು ನಿಂದಿತ್ತಂದ್ರೆ ಆಕಿ ಮಾಡಿದ ಮೋಸ ನೀ ಮರ್ತು ಬಿಡು. ನನ್ನ ಜೀವ ಹೋದ್ರು ಜೀರಿಗೆ ಕಾಳಷ್ಟು ಆಕಿ ಮ್ಯಾಗಿನ ಪ್ರೀತಿ ನನಗೆ ಕಮ್ಮಿ ಆಗಲ್ಲ, ಇನ್ನೂ ಹೆಚ್ಚಾಕೈತಿ. ಆದ್ರೆ ಹಿಂಗ್ಯಾಕೆ ಮಾಡಿದ್ಲನ್ನು ಹೊರಗೆ ನನಗೆ ಕಾಡಾಕತ್ತೈತಿ. ಆಕಿ ಬಂದ್ರೆ ಕರ್ಕೋತೀನಿ, ಆದ್ರೆ ಮಾಡಿದ್ದೆಲ್ಲ ಮರ್ತ ಆ ಮನೆ ತೊರೆದು ಬರ್ಬೇಕು. ಆ ಮನೆಯವ್ರು ಆಕಿ ಪಾಲಿ ಎಂದೋ ಸತ್ತಂಗಾಗೈತಿ. ಆಕಿ ಮನಸ್ಸು ತುಂಬ ನಿನ್ನ ಪ್ರೀತಿನ ತುಂಬ್ಕೊಂಡೈತಿ. ಆಕಿನ ಜೋಡಿ ಮಾತಾಡಬೇಕು. ಬಂದು ಭೇಟಿ ಆಗತ್ತೇಳು, ಮನಸ್ಸು ಬಿಚ್ಚಿ ಮಾತಾಡ್ತೀನಿ. ಆಕಿಗೆಲ್ಲ ನಾ ಹೇಳ್ತೀನಿ. ಮೇಲಾಗಿ ನಿಮ್ಮಿಬ್ಬರಿಗೆ ಕಾವಲು ನಾನು ಆಗಿರ್ತೀನಿ. ಒಂದು ಹೆಣ್ಣಾಗಿ ಹೆಂಗ್ ನಡಿಬೇಕು, ಯಾವ್ದಕ್ಕೆ ಆಸೆ ಪಡಬೇಕು ಗೊತ್ತಾಗಂಗಿಲ್ಲ. ನನ್ನ ಕಣ್ಣೀರು ಒರೆಸ್ತಿರೋ ಇಲ್ಲ ನನಗೊಂದು ಜೀವನ ತೋರಿಸ್ತಿರೋ ನಿಮಗೆ ಬಿಟ್ಟಿದ್ದು. ಮದ್ವೆ ಮಾಡ್ಕೊಂಡಿಯಲ್ಲ, ಎಷ್ಟಕ್ಕಷ್ಟ ಆದ್ರೂ ಜೀವನ ಮಾಡಬೇಕಾಗತ್ತ. ಇಲ್ಲಕ್ಕ, ನಂಗೆ ಆ ಮನ್ಯಾಗ ಇರೋಕ್ಕೂ ಇಷ್ಟ ಇಲ್ಲ, ಅವನ ಜೊತೆ ಜೀವನ ಮಾಡೋಕ್ಕೂ ಇಷ್ಟ ಇಲ್ಲ. ಈಗ ಏನ್ ಮಾಡ್ಬೇಕಂತಿ? ನಮ್ಮ ಮಾವು ಕರ್ಕೊಂಡು ಹೋದ್ರೆ ನಾನು ನಮ್ಮ ಮಾವನ ಜೊತೆನೇ ಇರ್ತೀನಿ. ಯಾವ ಮನಸ್ಸಿಟ್ಟು ನೀನು ಕರ್ಕೊಂಡು ಹೋಗ್ಬೇಕು ಹೇಳು? ಸೊಸಿ ಅಂತ ಕರ್ಕೊಂಡು ಹೋಗ್ಲಿಕ್ಕಂದ್ರು, ಮನೆ ಕೆಲಸದಕ್ಕಂತ ಕರ್ಕೊಂಡೋದ್ರು ನಾ ಅವನ ಜೊತೆನೇ ಇರ್ತೀನಿ. ಹೆಣ್ಣಾಗಿ ಒಂದು ಹುಡುಗನ ಮನಸ್ಸು ಅರ್ಥ ಮಾಡ್ಕೋಬೇಕವ. ಅವನ ಮನಸ್ಸು ಹೆಂಗಾರ ಒಪ್ತೈತೆ ಹೇಳು? ನೀವು ಒಪ್ಪಿಸ್ಬೇಕ್ರಿ. ನಿಮ್ಮ ಮಾವನ ಮದುವೆ ಮಾಡ್ಕೊಂತಿ, ಮತ್ತು ಇವ್ರೇನಾರು ತೊಂದರೆ ಕೊಟ್ರ ಅವರಿಂದ ನೀವ ಕಾಪಾಡ್ಬೇಕ್ರಿ. ಹೆಣ್ಣಾಗಿ ಹುಟ್ಟಿ ಸಣ್ಣಾಗಿ ಬದುಕಬೇಕು, ಯಾವುದಕ್ಕೂ ಆಸೆ ಪಡಬಾರ್ದು. ಏನೋ ನನ್ನ ತಮ್ಮ ತಪ್ಪು ಮಾಡ್ಯಾನ. ನೀನು ಸಸಿ ಬರ್ತೀನಿ ಅನ್ನಕತ್ತಾಳ, ಕರ್ಕೊಂಡು ಹೋಗು. ನಿಮ್ಮ ತಮ್ಮ ತಪ್ಪು ಮಾಡಿದಕ್ಕೆ ಶಿಕ್ಷೆ ಅನುಭವಿಸೋದು ಬ್ಯಾಡೇನ್ರಿ? ನನ್ನ ಸೊಸಿ ಮನಸ್ಸು ಬದಲು ಮಾಡಿದಕ್ಕೆ ಕಣ್ಣೀರ ಕೂಳ ಕೂಡಿ ತಿನ್ನಾಕತ್ತಾಳ. ಆಕಿನ ಕಣ್ಣೀರಿಗೆ ಬೆಲೆ ಇಲ್ಲೇನ್ರಿ? ಬೆಳೆ ಕಟ್ಟಬೇಕಾ? ಬಂಗಾರ ಕೊಡಬೇಕೋ ಇಲ್ಲ ಬೆಳ್ಳಿ ಕೊಡಬೇಕೋ? ಕೊಟ್ಟು ನೋಡಿರಿ, ಕಸಗೊಂದು ನೋಡಿರಿ. ಈಗ ನಿಮ್ಮ ತಮ್ಮನ ತೆಲಿನ ಕೊಡ್ಬೇಕು. ಸಾವು ಸಮೀಪ ಬಂದೈತೆ ನಿನಗೆ, ಅದಕ್ಕೆ ಮಾತಾಡಕತ್ತಿ. ಮಾನವ ಜನ್ಮಕ್ಕೆ ಹುಟ್ಟಿ ಬಂದೇವಂದ್ರೆ ಇಲ್ಲಿ ಇದ್ದು ಹೋಗಾಕೆ ಬಂದೇವಿ. ಇವತ್ತಲ್ಲ ನಾಳೆ ಹೋಗೋದೈತಿ. ಹೋಗೋದ್ರಾಗ ಪುಣ್ಯದಾಗ ಮಾಡಿ ಹೋಗ್ಬೇಕ್ರಿ. ಪುಣ್ಯ ತಟ್ಟಿತ್ತಂದ್ರೆ ನಾ ಬದುಕಿ ತೋರಿಸ್ತೀನಿ. ನೀವು ಮಾಡಿದ ಕೆಲಸಕ್ಕೆ ನಿಮಗೆ ಪುಣ್ಯ ತಟ್ಟಿತ್ತಂದ್ರೆ ನೀವು ಬದುಕಿ ತೋರಿಸಿ. ಅಡ್ಡಗೋಡಿ ಮ್ಯಾಗ ದೀಪ ಇಟ್ಟಂಗೆ ನಾ ಮಾತಾಡೋದಿಲ್ಲ. ನಿನ್ನ ಮನಸ್ಸ ನನಗಾಗಿ ಮೀಸಲಿಟ್ಟಿ, ಮನಸ್ಸು ಮೀಸಲಿಟ್ಟಂಗ ಮೈ ಮೀಸಲಿಟ್ಟೇನ? ಆಸೆ ಪಟ್ಟಿದ್ದೇನೋ ನಿಜ, ಆದ್ರೆ ನಾ ಅಂಥ ಕೆಲಸ ಎಲ್ಲ ಮಾಡಿಲ್ಲ. ಯಾಕೆ ಸುಳ್ಳು ಮಾತಾಡ್ತೀಯ? ಬೆಂಕಿಗೆ ಬೆನ್ನಿ ಕರಗಲಾರ ಇರ್ತೈತೇನ? ಅವ್ನು ಹೆಂಡತಿಯಾಗಿ ಹೋಗಿ ಅಂದ ಬೆಳಕ ಅವ ನಿನ್ನ ಮೈ ಮುಟ್ಲಾರ ಇರ್ತಾನೇನ? ಕಾವೇರಿ, ನೀನು ನಿಲ್ಲಿಟ್ಕೊಂಡು ಪ್ರೀತಿ ಮಾಡಿದ್ದೆ, ಆ ಪ್ರೀತಿಗೆ ನೀ ಕಿಮ್ಮತ್ ಕೊಟ್ಟು ನಡೀಲಿಲ್ಲ. ಮಾವ್, ಮೊದ್ಲ ನೊಂದಿನಿ, ನೀನು ಚುಚ್ಚಿ ಮಾತಾಡ್ಬೇಡ. ಈಗ ನೊಂದಿಯತ್ತ ನನ್ನ ಮನೆಗೆ ಬರ್ತೀವೋ, ಇಲ್ಲ ನಾನು ಹೆಂಡತಿಯಾಗಿ ನನ್ನ ಮನೆಗೆ ಬರ್ತೀವೋ, ಇಲ್ಲ ನಾನು ಸೊಸೆಯಾಗಿ ನನ್ನ ಮನೆಗೆ ಬರ್ತೀವೋ? ಹೆಂಗೆ ಬರ್ತಿ? ಹೆಂಗ್ ಬರ್ತೀನಂತ ಗೊತ್ತಿಲ್ಲ, ಆದ್ರೆ ಉಟ್ ಬಟ್ಟಿ ಮ್ಯಾಗ ಬರ್ತೀನಿ. ನಂಬಿ ಮೋಸ ಹೋಗಿನಿ, ಮತ್ತೆ ನಿನ್ನ ನಂಬಾಕತ್ತೀನಿ. ಮಂದಿ ಆಡ್ಕೊಂಡ್ರೆ ಆಡ್ಕೊಳ್ಳಿ, ಮಂದಿ ಏನಾರ ಮಾತಾಡಲಿ, ಆದ್ರೆ ಅದ ಪ್ರೀತಿ ಅದ ಕಾಳಜಿ ಮೊದಲೇ ಥರ ಇರ್ಬೇಕು ನೋಡ. ಸಾಯೋವರೆಗೂ ನಿನ್ನ ರುಂಡಾಗ ಇರ್ತೀನಿ, ಆದ್ರೆ ಮಂದಿ ಮಾತು ಕೇಳಿ ಚುಚ್ಚಿ ಮಾತಾಡಕ್ಕೆ ಶುರು ಮಾಡಿದ್ರೆ? ಮಂದಿ ಮಾತು ಕೇಳಿ ಮೋಸ ಹೋಗಿದ್ದು ನೀನು, ಮೋಸ ಮಾಡಿದ್ದು ನೀನು. ನಿನ್ನಷ್ಟು ನಾ ಕಲ್ತಿಲ್ಲ, ಆದ್ರೆ 4 ಮಂದಿಯಾಗ ಹೆಂಗೆ ಬದುಕಬೇಕು ಅನ್ನೋದು ಕಲ್ತೀನಿ. ನಾ ಈ ಮದ್ವೆಗೆ ಯಾಕೆ ಒಪ್ಕೊಂಡಿನಿ ಅಂತ ನಿಂಗೆ ಗೊತ್ತೇನು? ನಾ ಒಂದು ಮದ್ವೆ ಆಗ್ಲಿಕ್ಕಂದ್ರೆ ನಿನ್ನ ಕೊಳ್ತೀನಂತ ಹೇಳಿದ್ರು. ಕೊಲ್ತೇನಂದ್ರೆ ನನ್ನ ಉಸಿರ ನಿನ್ನ ಉಸಿರೊಳಗೆ ಬೆರ್ತಿರುವಾಗ
ನಾನು ಏನು ಜೀವ ಹೊಡಿತಾರೆ, ಆದರೂ ನನ್ನ ಮ್ಯಾಗಿಟ್ಟಿರೋ ಪ್ರೀತಿ ಸಂಬಂಧ ಇರಲಿ, ಕೆಟ್ಟ ಕನಸತ್ತು ಬರೀತೀನಿ, ನನ್ನ ಜೊತೆ ಚಂದ ಬದುಕ್ತಿ. ಇವತ್ತ ಬರ್ತೇನೆ, ಈ ಸದ್ಯನ ಬರ್ತೇನೆ. ಯಾವಾಗಿನ ಬಂದಾಳ, ಏನೇನೋ ಮಾತಾಡ್ತಾಳ ಆಕಿನ ಒಂದ್ ಕೈ ನೀನ್ ನೋಡ್ಕೋ. ಇದ್ದಕ್ಕಿನ ಮಣಿ ಬಿಟ್ಟು ಹೊರಗೆ ಹಾಕಿದ್ರೆ ಯಾರೊಬ್ರು ನಮ್ಮ ಬಗ್ಗೆ ಮಾತಾಡಂಗಿಲ್ಲ. ಆದ್ರೆ ಈಕಿನ ಮಣಿ ಬಿಟ್ಟು ಹೋಗಲ್ಲ ಈಗಾಳಲ್ಲ. ಹೋಗಕ್ಕಿ ಮ್ಯಾಗ ಅದಾಳ, ಆದ್ರಕಿ ನಮಗ ತಕ್ಕ ಪಾಠ ಕಳಿಸಿ ಹೋಗಕ್ಕೆ ಅದಾಳಕಿ. ನಮ್ಮ ಮನೆಯಾಗಿದ್ದು ನಮ್ಮ ಬುದ್ಧಿ ಕಲಿತು ನಮಗ ಮೋಸ ಮಾಡ್ತಾಳ. ಮೋಸ ಮಾಡಕಂತನ ಆಕಿ ಯಾವಕಿನ ಕರ್ಕೊಂಬಂದಾಳ. ಆಕಿ ಜೋಡಿ ನೀ ಮಾತಾಡು, ಇಕ್ಕಿ ಜೋಡಿ ನಾ ಮಾತಾಡ್ತೀನಿ. ಏನ ಎಷ್ಟು ಮಾತಾಡ್ದಕ್ಕೆ ಇವತ್ತ ನಮ್ಮ ಮನೆ ವಿಷಯಕ್ಕೆ ಬಂದಿ. ನಿನ್ನ ಏನಾರ ಹಿಂಗ ಜೀವಂತ ಬಿಟ್ಟಿ ಬಂದ್ರ ನಮ್ಮ ತಿಳಿ ತಳಗಾಗ್ತದ. ಕೈ ಬಿಟ್ಟೆ ಅಂತಂದ್ರ ಮುಂದೆ ಬದುಕಕ್ಕೂ ದಾರಿ ಇರ್ತೈತಿ, ನಿನ್ ಜೀವನೂ ಉಳಿತೈತಿ. ಇಲ್ಲಂದ್ರ ನಿನ್ ಜೀವ ನನ್ನ ಕೈಯಾಗ ಹೊಕ್ಕತಿ. ಹೋಗ್ಲಿ, ನನ್ನ ಜೀವ ಹೋಗ್ಲಿ, ಕಣ್ಣಿಟ್ಟಿನಂದ್ರ ನಿನ್ನ ಅನುಭವಿಸತೀರವ. ಕಾವೇರಿ, ಕಾವೇರಿ ಮಾತಾಡಿದ್ರಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು, ಮುಗಿಸ್ಬಿಟ್ಟೆ. ಅವ ಸತ್ರು ಯಾವುದೂ ಚಿಂತಿಲ್ರಿ. ಒಂದು ವೇಳೆ ಅವ ಸತ್ತಂದ್ರೆ ನಾನಾ ಸಾಯಿ ಹೊಡೆದೇನೆ ಅಂತೇಳಿ ನಾ ಶರಣಾಗ್ತೀನಿ. ಸದ್ಯಕ್ಕೆ ನಿಮಗೆ ಕೈ ಮುಗಿತೀನಿ, ಅಂಥ ಪಾಪಿಗೆ ಸಾವು ತಂದು ಕೊಟ್ಟಿದ್ದಕ್ಕೆ. ಅಂದಷ್ಟು ಸರಳಿಲ್ಲೋ, ಏನಾರ ಹೆಚ್ಚು ಕಮ್ಮಿ ಆದೀತು. ದೇವರ ಅವಕಾಶ ಕೊಟ್ಟ, ಉಳ್ಕೊಳ್ಳಿಲ್ಲ ಉಳಿಸೋಳಿಲ್ಲ. ಇದು ದೇವ್ರ ತಂದು ಸಾವೈತಿ. ಆ ಸಾವಿಗೆ ನಿಮಗೆ ಏನೂ ಸಂಬಂಧ ಇಲ್ತವ್ರಿ. ಒಂದು ಮಾಡಿದಕ್ಕೆ ಪುಣ್ಯ ಹತ್ತಲಿ. ಕಳ್ಕೊಂಡು ಪ್ರೀತಿನ ಮತ್ತೆ ಹುಡಿ ಕೊಟ್ಟಿದ್ದಕ್ಕೆ ನಿಮ್ಮ ಹೆಸರು ಮ್ಯಾಗ ಇರ್ತೀವಿ ರೀ. ನನ್ನ ತಮ್ಮನ ಕೊಂದ್ರೆ ಯಾರಂತ ಹೇಳ್ತೀನಿ ನೀನು. ಇರಿ, ನಿಮ್ಮ ತಮ್ಮನ ಕೊಂದವ್ರು ಯಾರಂತ ನನಗೆ ಗೊತ್ತಿಲ್ಲ, ಆದ್ರೆ ನಿಮ್ಮನ್ನ ಕೊಲ್ಲವ ನಾನ.